ಬ್ರಹ್ಮಾನಂದ ಓಂಕಾರ ಆತ್ಮಾನಂದ ಸಾಕಾರ. ನಮಸ್ಕಾರ ವೀಕ್ಷಕರೇ, ಶುಭೋದಯ. ತಮ್ಮೆಲ್ಲರಿಗೂ ನಿಮ್ಮ ನೆಚ್ಚಿನ ಅಚ್ಚುಮೆಚ್ಚಿನ ಸಂಸ್ಕಾರಗಳ ಝಿಂಕಾರ ಓಂಕಾರ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತ ಸುಸ್ವಾಗತ ಅಂತ ಇದ್ದೀನಿ. ಎಂದಿನಂತೆ ನಾನು ನಿಮ್ಮ ದಿವ್ಯಾ ಆಲೋಡ್. ಬನ್ನಿ ಗುರುಜಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋ ಹೊತ್ತಾಗಿದೆ. ಸ್ವಾಗತಿಸ್ಬಿಡೋಣ. ಶ್ರೀಯುತರು, ಖ್ಯಾತ ಜ್ಯೋತಿಷ್ಯರು, ಸಂಖ್ಯಾಶಾಸ್ತ್ರಜ್ಞರು, ಸದಾದೇವಿಯ ಉಪಾಸಕರು ಹಾಗೂ ವೈಬ್ರೇಷನ್ ಗುರುಗಳು ಶ್ರೀ ಶ್ರೀ ರವಿಶಂಕರ್ ಗುರುಜಿ ಅವರು. ಗುರುಜಿ ನಮಸ್ಕಾರ. ಓಂಕಾರ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಸ್ವಾಗತ ಗುರುಜಿ ತಮ್ಗೆ. ನಮಸ್ತೆ ಶಂಕರ. ಗುರುಜಿ ಎಂದಿನಂತೆ ಇಂದು ಕೂಡ ಕರೆಯೊಂದಿಗೆ ಕಾರ್ಯಕ್ರಮನ ಪ್ರಾರಂಭ ಮಾಡೋಣವಾ? ಹಲೋ ಹಲೋ, ನಮಸ್ತೆ ಅಮ್ಮ, ಯಾರು ಮಾತಾಡ್ತಿರೋದು? ನಮಸ್ತೆ ಮ್ಯಾಮ್. ನನ್ ನಂಬಿಕೆನೆ ಬರ್ತಿಲ್ಲ, ನಂಗೆ ಲೈನ್ ಸಿಕ್ಕಿದೆ ಅಂತ. ನಂಬಿ ನೀವು ನಮ್ ಜೊತೆನೆ ಮಾತಾಡ್ತಾ ಇದ್ದೀರಾ. ಯಾರು ಮಾತಾಡ್ತಿರೋದು? ರತ್ನ ಅಂತ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮಹಾಲಕ್ಷ್ಮಿ ಲೇವಟ್ಟಿಂದ. ಯಾರ ಬಗ್ಗೆ ಕೇಳ್ಬೇಕಿತ್ತು? ನನ್ ಬಗ್ಗೆನೆ ಮ್ಯಾಮ್. ಹುಟ್ಟಿದ ದಿನಾಂಕವನ್ನ ತಿಳಿಸಿಮಾ. 9:40 ಗುರುವಾರ ಬೆಳಗ್ಗೆ. ಡೇಟ್ ಹೇಳಿಮಾ ಫಸ್ಟ್. ಹಲೋ, ಹಾ ಡೇಟ್ ಹೇಳಿ ರತ್ನ ಅವ್ರೆ. 6/8/81. 81. ಸಮಯ 9:40 ಗುರುವಾರ ಬೆಳಗ್ಗೆ. ಬೆಳಗ್ಗೆ 1 ರಿಂದ 12 ಒಳಗೆ ಒಂದು ಸಂಖ್ಯೆಯನ್ನ ಹೇಳಿಮ್ಮ. 6. ಗುರುಜಿ ಇದಾರೆ, ಮಾತಾಡಿ ರತ್ನ ಅವ್ರೆ. ನಮಸ್ತೆ ಶಂಕರ. ನಮಸ್ತೆ ಶಂಕರ. ನಮಸ್ತೆ ಗುರುಜಿ. ನಮಸ್ತೆ ತಾಯಿ. ನನ್ ಡೇಟ್ ಕೂಡ ನನ್ಗೆ ಮರ್ತೋಯ್ತು. ನಿಮ್ ಹತ್ರ ಮಾತಾಡೋ ಖುಷಿಲಿ ಇಲ್ಲಿ ಸಮಾಧಾನ. ನಾನೀಗ ದಾರಿಲಿದ್ದೀನಿ ಗುರುಜಿ. ಬರ್ತಾ ಹಂಗೆ ಕಾಲ್ ಟ್ರೈ ಮಾಡೋಣ ಅಂದ್ಬಿಟ್ಟು ಮಾಡ್ಕೊಂಡ್ ಬರ್ತೀನಿ. ನಾನು ಬರ್ತಾ ಮಕ್ಕಳನ್ನ ಡ್ರಾಪ್ ಮಾಡ್ಬಿಟ್ಟು ಬರ್ಬೇಕಾದ್ರೆ ನಡ್ಕೊಂಡ್ ಬರ್ತೀನಿ. ಆ ಸಮಯದಲ್ಲಿ ಮಾಡಿದಾಗ ಸುಮಾರು ಸತಿ ಮಾಡಿದಾಗ 1-2 ಸಲ ಸಿಕ್ತು, ಬಟ್ ಅವ್ರು ಪಿಕ್ ಮಾಡಿದ್ದಿಲ್ಲ. ಬಟ್ ಇವತ್ತು ಒಂದೇ ರಿಂಗ್ ಸಿಕ್ಬಿಟ್ಟು ಗುರುಜಿ. ಇರ್ಲಿ ತಾಯಿ, ಇರ್ಲಿ, ಆತಂಕ ಪಡಬೇಡಿ. ಚಿತ್ತಾ ನಕ್ಷತ್ರ ಗುರುಜಿ ನನ್ ಬಗ್ಗೆ ಕೇಳ್ಬೇಕಿತ್ತು. ಖಂಡಿತ ಹೇಳ್ತೇನೆ. ಚಿತ್ತಾ ನಕ್ಷತ್ರ ಪ್ರಭಾವ ನೀವು ಹುಟ್ಟಿರ್ತಕ್ಕಂಥದ್ದು ಕನ್ಯಾ ಲಗ್ನ. ಕನ್ಯಾ ಲಗ್ನ ಅಂದ್ರೆ ಒಂಚೂರು ಕಣ್ಣುಡಿಯ ಲಗ್ನ, ಒಂಚೂರು ಕಣ್ಣೀರ್ ಹಾಕೋ ಲಗ್ನನೂ ಉಂಟು ಅಂತ ನಾವು ಹೇಳ್ತೇವೆ. ಸೊ 2ರ ಭಾವ ಲಗ್ನದಲ್ಲಿರ್ತಕ್ಕಂಥ ಶನಿ ಮನೋರೋಗ, ಏನಾದ್ರೂ ಒಂದು ಆಂತರಿಕ ಬೇಗುದಿಗಳನ್ನು ಇಡುವನು, ಒಳಗಡೆನೆ ಬಾಧೆ ಇಡತಕ್ಕಂಥದ್ದು ಸಮಸ್ಯೆಗಳಿರುತ್ತೆ. ಮೇಲ್ನೋಟಕ್ಕೆ ಒಳ್ಳೆ ಫಿಲ್ಮ್ ಸ್ಟಾರ್ ತರ ನಗ್ನಗ್ತಾ ತುಂಬಾ ಅಂದವಾಗಿ ಚಂದವಾಗಿ ಕಾಣಿಸ್ತಿರೋ, ಒಳಗಡೆಯೇ ನೋವು ಅನ್ನತಕ್ಕಂಥದ್ದು. ಕೇಂದ್ರಾಧಿಪತಿ ದೋಷ ಎಲ್ಲವೂ ಇದೆ, ನೆಮ್ಮದಿ ಇಲ್ಲ, ಎಲ್ಲವೂ ಇದೆ, ದೇವರೆಲ್ಲ ಕೊಟ್ಟಿದ್ದಾನೆ. ಆದರೂ ಕೂಡ ಆ ಒಂದು ದಾಂಪತ್ಯ ಕುಟುಂಬ ನನ್ನವರು ಅನ್ನತಕ್ಕಂಥದ್ದು ನೋವು. ಎಲ್ಲೋ ಒಂದು ಹಠ ಜಾಸ್ತಿ, ಏನಾದ್ರೂ ಒಂದು ಮಾಡಬೇಕು, ಸಾಧಿಸ್ಬೇಕು. ಎಲ್ಲ ಆಗೋಯ್ತು ಗುರುಗಳೇ, ಐ ಆಮ್ ಆಲ್ಮೋಸ್ಟ್ 32, ವಾಟ್ ಇಸ್ ದೇರ್, ನಾನು ಇನ್ನೇನಾದ್ರೂ ಮಾಡಬಲ್ಲೆನಾ, ನನ್ನಲ್ಲಿ ಇದೆಯಾ ಆ ಅಂತರ್ಸತ್ವ ಅನ್ನತಕ್ಕಂಥದ್ದು ಎಲ್ಲೋ ನಿಮ್ಮನ್ನ ಚುಸ್ತಿರ್ತಕ್ಕಂಥದ್ದು. ನೀವು ನೆಮ್ಮದಿಯಾಗಿಲ್ಲ, ನಿಮ್ಮವರು ನೆಮ್ಮದಿಯಾಗಿಲ್ಲ. ಇದೆಲ್ಲದರ ಒಂದು ಪ್ರಭಾವ ಆಗ್ತಿರ್ತಕ್ಕಂಥದ್ದು. ಹೌದು ಅಲ್ವಾ? ಹೌದು, 100% ಗುರುಜಿ. ಆಮೇಲೆ ಗುರುಜಿ, ನೀವು ಕಲ್ಯಾಣೋತ್ಸವ ಮಾಡ್ಸಕ್ ಹೇಳಿದ್ರಿ ಒಂದ್ಸರಿ ನಮ್ಮ ಮಗನ್ಗೆ. ಅದನ್ನ 27ನೇ ತಾರೀಕು ಮಾಡ್ಸಿದ್ವಿ ಗುರುಜಿ. ದಿನ ಚೆನ್ನಾಗಿದೆ ಅಂತ ಹೇಳಿದ್ರಲ್ಲ, ಜಾನ್ವರಿ. ಆಗ್ಲಿ ಅವತ್ತಿನ ದಿನ ಮಾಡ್ಸಿದ್ವಿ. ಇಲ್ಲೇ ತೊಂದ್ರೆ ಏನಿಲ್ಲ, ಆತಂಕ ಏನ್ ಪಡಬೇಡಿ, ಗಾಬರಿ ಪಡಬೇಡಿ. ಚಂದ್ರ ಚಿತ್ತಾ ನಕ್ಷತ್ರದ ಹೆಣ್ಣು ಮಕ್ಕಳು ಸ್ವಲ್ಪ ಯಾವಾಗ್ಲೂ ಹೇಳ್ತಿರ್ತಾನೆ, ಅಲ್ಲಿ ಏನೋ ಬಿಸಿ ಇದ್ದೇ ಇರುತ್ತೆ. ನೀವೇನ್ ಮಾಡಿದ್ರು ಬೇವಿನ ಮರ ಬೇವಿನ ಮರವೇ, ಹಾಗಲಕಾಯಿ ಹಾಗಲಕಾಯಿ, ಮಾವಿನ ಮರ ಮಾವಿನ ಮರವೇ. ನೀವೆಷ್ಟು ಪೂಜೆ ಮಾಡಿದ್ರು, ಎಷ್ಟು ಪ್ರೀತಿ ಮಾಡಿದ್ರು, ಎಷ್ಟು ದ್ವೇಷ ಮಾಡಿದ್ರು, ದೇ ವಿಲ್ ನೆವರ್ ಚೇಂಜ್ ದೇರ್ ರೂಟ್ಸ್. ಅವು ಬದಲಾಗೋದಿಲ್ಲ, ಅದು ಅದೇ. ಸೊ ಅಂತ ಒಂದು ಚಿತ್ತಾ ನಕ್ಷತ್ರ ಪ್ರಭಾವ, ಆ ಚಂದ್ರನಿಗೆ ರಾಹು ದೃಷ್ಟಿ, ಕೇತು ದೃಷ್ಟಿ, ಲಗ್ನದ ಮೇಲೆ ಶನಿ ದೃಷ್ಟಿ, ಈ ರೀತಿ ಇದ್ದಾಗ ಸುತ್ತಮುತ್ತಲು ಜನ, ಇಡೀ ಪ್ರಕೃತಿ ನಿಮ್ಮನ್ನು ಗಮನಿಸ್ತಿರುತ್ತೆ. ಒಂದು ಒಳ್ಳೇದಿರ್ಬೋದು, ಒಂದು ಕೆಟ್ಟದಿರ್ಬೋದು, ಒಂದು ಕೆಲಸ, ಒಂದು ಕಾರ್ಯ, ಒಂದು ಯೋಜನೆ, ಏನಾದರೂ ಒಂದು ಎಳೆದಾಟ. ಸ್ವಲ್ಪ ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕು. ಏನಾದರೂ ಒಂದು ಟೀಚಿಂಗ್, ಬೋಟಿಕ್ ಥರ ಮಾಡೋದು, ಟ್ಯೂಷನ್ಸ್ ಥರ ನಡೆಸ್ತಕ್ಕಂಥದ್ದು, ಚೈಲ್ಡ್ ಪ್ಲೇ ಹೋಮ್ ಥರ ಏನಾದರೂ ನಡೆಸ್ತಕ್ಕಂಥದ್ದು, ಬೈ ಇಂಡಿವಿಜುವಲಿ ನೀವು ಮಾಡ್ತಕ್ಕಂಥದ್ರಲ್ಲಿ ಬಹುದೊಡ್ಡ ಯಶಸ್ಸು ನೋಡ್ತೀರಾ. ತುಂಬ ಚೆನ್ನಾಗಿದೆ, ಪ್ರಯತ್ನ ಮಾಡಿ ನೋಡಿ. ದಿಸ್ ಇಸ್ ಅ ಪ್ರೊಫೆಷನಲ್ ಜಾತಕ, ಯುದ್ಧ ಮಾಡೋ ಜಾತಕ. ಶನಿ ಕುಜ ನೋಡಿದ್ರೆ ಸೇನಾಪತಿ, ಭಾರಿ ದಿಟ್ಟ ನಿರ್ಧಾರಗಳನ್ನ ತೆಗೆದುಕೊಳ್ಳತಕ್ಕಂಥ ಜಾತಕ. ಏನಾದ್ರೂ ಈ ಶನಿ ಕುಜ ಸೇರಿರ್ತಕ್ಕಂಥವ್ರಿಗೆ ಸಮಾನವಾಗಿ ಹಿಂದಿನ ಕಾಲದಲ್ಲಿ ಏನ್ ಮಾಡೋರು ಅಂದ್ರೆ, ಜನ್ಮತ ಆ ಜಾತಕ ನೋಡಿದ ತಕ್ಷಣ ಅವರನ್ನ ಒಬ್ಬೊಬ್ಬರನ್ನ ಒಂದೊಂದು ನಿಯಮದಲ್ಲಿ ಹಾಕ್ತಿದ್ರು. ಶನಿ ಕುಜ ಸೇರಿದೆ ಅಂದ್ರೆ ಫಸ್ಟ್ ಅವರನ್ನ ರಕ್ಷಣಾ ಇಲಾಖೆ, ಅಡ್ಮಿನಿಸ್ಟ್ರೇಷನ್, ಇವುಗಳಿಗೆ ಸಂಬಂಧಪಟ್ಟಂಥದ್ರಲ್ಲೇ ಆಗ್ತಾ ಇದ್ದದ್ದು. ಈ ಮಿಲಿಟರಿ ಇಲಾಖೆ, ಪದಾತಿ ದಳ, ರಕ್ಷಣಾ ಇಲಾಖೆ ಅಂದ್ರೆ ಅವರಲ್ಲಿ ಅಷ್ಟು ಒಂದು
ಒಂದು ಧೈರ್ಯ ಇರುತ್ತೆ, ಆ ಸ್ಥೈರ್ಯ ಶಕ್ತಿ ಅವ್ರಿಗೆ ಸೋಲು ಅನ್ನೋದು ಗೊತ್ತೇ ಇರೋಲ್ಲ. ಸುಮ್ಮನೆ ಈಗ ಅನ್ಕೋತಿರ್ತಾರೆ. ತಲೆ ಕೆಡಿಸ್ಕೋಬೇಡಮ್ಮ, ಚೆನ್ನಾಗಿರ್ತೀಯ, ಏನು ತೊಂದರೆಗಳಾಗೋದಿಲ್ಲ, ಆತಂಕ ಪಡಬೇಡಿ, ಒಳ್ಳೇದಿದೆ, ಪರಿಹಾರ ಇಲ್ಲ. ಯಾಕೆಂದರೆ ನಿಮ್ಮ ಗೆಲುವು ನಿಮ್ಮ ಹತ್ರಯೇ ಇದೆ, ಯಾರ ಬಳಿಯೂ ಹೋಗೋ ಅವಶ್ಯಕತೆ ಇಲ್ಲ. ಒಳ್ಳೇದಿರ್ತೀರಾ, ಚೆನ್ನಾಗಾಗುತ್ತೆ, ಹೋಗ್ಬೇಡಿ. ರತ್ನ ಅವರೇ, ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ಗುರುಜಿ, ಇವತ್ತು ಮಂಗಳವಾರ ಏನೆಲ್ಲ ವಿಶೇಷವಾದ ಮಂಗಳಕರ ಮಾಹಿತಿಯನ್ನ ನಮ್ಮೆಲ್ಲರಿಗಾಗಿ ತಂದಿದ್ದೀರಾ? ಖಂಡಿತ. ಮಂಗಳವಾರ ಕೆಲವರಿಗೆ ಮನೋವ್ಯಾಧಿಗಳು, ಅತಿ ಮುಖ್ಯವಾಗಿ ಏನಾದರೂ ಒಂದು ಕೊರತೆ, ಇದಿಲ್ಲ ಅದಿಲ್ಲ ಇದ್ರೂ ಏನೂ ಇಲ್ಲ. ನಿಜ ಏನು ಅಂದರೆ ಏನೂ ಇರೋಲ್ಲ. ಯಾವ ಹೆಸರಾಗಲಿ, ಯಾವ ಅಧಿಕಾರವಾಗಲಿ, ಅಂತಸ್ತಾಗಲಿ, ಅಯ್ಯೋ ನಾವೇ ಇರೋಲ್ಲಯ್ಯ. ಆದರೂ ಮನೋವ್ಯಾಧಿ ಇಟ್ಕೋತಾರೆ. ಅಮ್ಮ ಇಲ್ಲ, ಅಪ್ಪ ಇಲ್ಲ, ಹೆಂಡತಿ ಇಲ್ಲ, ಗಂಡ ಇಲ್ಲ, ಮಕ್ಕಳಿಲ್ಲ, ಅಧಿಕಾರ ಬರಲಿಲ್ಲ, ಇನ್ನೇನು ಅನ್ಕೋತಾರೆ, ನಮ್ಮ ಹತ್ರ ಕಾರ್ ಇಲ್ಲ, ಬೈಕ್ ಇಲ್ಲ, ಸೂಟ್ ಇಲ್ಲ, ಬೂಟ್ ಇಲ್ಲ ಅನ್ನತಕ್ಕಂಥ ಒಂದು ಮನೋವ್ಯಾಧಿ. ಅಂತ ಒಂದು ಮನೋವ್ಯಾಧಿಯಿಂದ ನರಳ್ತಿರ್ತಕ್ಕಂಥ ಎಲ್ಲರೂ ನರಳ್ತಿರ್ತಾರೆ. ನನಗೂ ಮನೋವ್ಯಾಧಿ ಇದೆ, ನನಗೂ ಒಂದು ಕೊರಗಿದ್ದೇ ಇರುತ್ತೆ. ಕೊರಗಿಲ್ಲದವ ಮನುಜನಲ್ಲ, ಅವನು ಮನುಜನ ಆಗಲಾರ. ಕೊರಗಿರ್ಲೇಬೇಕತ್ತೆ, ಆಗಲೇ ಒಂದು ಏಳಿಗೆ, ಆಗಲೇ ಒಂದು ದಾರಿ ನಾವು ಮಾಡ್ಕೊಳ್ಳೋಕೆ ಹೆಜ್ಜೆ ಹಾಕೋದು. ಅಂತಹದಕ್ಕೆ ವಿಶೇಷವಾದಂಥ ಒಂದು ನೈವೇದ್ಯವನ್ನು ಇವತ್ತು ತಿಳಿಸ್ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಹಾಗೆ ಕೆಲವು ನಕ್ಷತ್ರಗಳು ಜನ್ಮತ ಗ್ರಹಣ ಬಡಿದಿರ್ತಾವೆ ಅನ್ನತಕ್ಕಂಥ ಮಾತನ್ನ ಈ ಒಂದು ವಾರದಿಂದ ಹೇಳ್ತಿದ್ದೇನೆ. ಆ ನಕ್ಷತ್ರಗಳಿಗೆ ನೋವು ಅನ್ನೋದು ತಪ್ಪಿದ್ದಲ್ಲವೇ ಅಲ್ಲ. ಅಂತ ನಕ್ಷತ್ರ ಪ್ರಭಾವಗಳಲ್ಲಿ ನಿನ್ನೆ ರಾಹು ನಕ್ಷತ್ರ ಹೇಳಿದ್ದೆ, ಸ್ವಾತಿ ನಕ್ಷತ್ರ, ಇವತ್ತು ಕೇತು ನಕ್ಷತ್ರ. ಮೂಲ ನಕ್ಷತ್ರಕ್ಕೆ ನಡೀತಕ್ಕಂಥ ಕುತ್ತೇನು, ಎಡವಟ್ಟೇನು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ತಿಳಿಸ್ತೇನೆ ಮುಂದಿನ ಭಾಗದಲ್ಲಿ. ಕಾದ್ರು ನಮ್ಮ ಈ ಕಾರ್ಯಕ್ರಮಕ್ಕೆ ಯಾರು ಕರೆ ಮಾಡಿದ್ದಾರೆ ಈಗ ಕೇಳೋಣ ಬನ್ನಿ. ಹಲೋ ಹಲೋ, ನಮಸ್ತೆ, ಯಾರು ಮಾತಾಡ್ತಿರೋದು? ನಮಸ್ಕಾರ ಮೇಡಮ್, ಶ್ರೀಧರ್ ಅಂತ ಮಾತಾಡ್ತಾ ಇದ್ದೀನಿ ಬೆಂಗಳೂರಿಂದ. ಶ್ರೀಧರ್ ಅಂತನಾ ಸರ್? ಮೇಡಮ್ ಶ್ರೀಧರ್ ಅಂತನಾ? ಹೌದು, ಶ್ರೀಧರ್ ಅಂತ ಮಾತಾಡ್ತಾ ಇದ್ದೀನಿ. ಹೇಳಿ, ಯಾರ ಬಗ್ಗೆ ಕೇಳ್ಬೇಕಿತ್ತು ಸರ್? ನನ್ನ ಬಗ್ಗೆ ಕೇಳಬೇಕಾಗಿತ್ತು. ನೀವು ಹುಟ್ಟಿದ ದಿನಾಂಕ? 21/11/1976. ಸಮಯ? 9:10 AM. 1ರಿಂದ 12 ಒಳಗೆ ಒಂದು ಸಂಖ್ಯೆಯನ್ನ ಹೇಳಿ. ಗುರುಜಿ ಅವರ ಹುಟ್ಟಿದ ದಿನಾಂಕ 21/11/76, ಬೆಳಗ್ಗೆ 9:10 ಅಂತ ಹೇಳ್ತಿದ್ರು. ಸರಿ, ಹಾಗೆ ಇರ್ಲಿ, ಆತಂಕ ಏನು ಪಡಬೇಡಿ. ನಿಮಗೆಲ್ಲ ಒಂದು ಸುವರ್ಣ ಅವಕಾಶ. ಜಿ ಕನ್ನಡದ ಒಂದು ಪರಿವಾರಕ್ಕೆ, ಜಿ ಕುಟುಂಬ ಪರಿವಾರಕ್ಕೆ ನಮ್ಮ ಒಂದು ವಿಶೇಷವಾದಂಥ ಲೈನ್ಸ್ ಓಪನ್ ಆಗಿದೆ. ಅದಕ್ಕೆ ಕರೆ ಮಾಡಿ SMS ನಿಮ್ಮ ಹೆಸರು, ನಿಮ್ಮ ವಯಸ್ಸು, ನಿಮ್ಮ ಊರು, ಅತಿ ಮುಖ್ಯವಾಗಿ ನಿಮ್ಮ ಫೋನ್ ನಂಬರ್ ಅದರಲ್ಲಿ ಮೆಸೇಜ್ ಬೇಡಿ. ಅದೃಷ್ಟಶಾಲಿ ಒಬ್ಬರಿಗೆ ಪ್ರತಿನಿತ್ಯ ಒಬ್ಬರಿಗೆ ನನ್ನನ್ನು ನೇರವಾಗಿ ಭೇಟಿಯಾಗೋ ಅವಕಾಶನೂ ಉಂಟು. ಹಾಗೆ ನಿಮ್ಮನ್ನ ನಿಮ್ಮ ಕುಟುಂಬದವರು, ಸ್ನೇಹಿತರು, ಆತ್ಮೀಯರು, ಬಂಧು ಬಳಗ ಎಲ್ಲರೂ ಟಿವಿನಲ್ಲೂ ನೋಡ್ಬೋದು ನನ್ನ ಜೊತೆ ಮಾತಾಡೋದನ್ನ. ಅಂತ ಒಂದು ಸುವರ್ಣ ಅವಕಾಶ ಜಿ ಪರಿವಾರ ಮಾಡಿಕೊಡ್ತಿದೆ. ಸೊ ಅದರಿಂದ ಕರೆ ಕಟ್ಟಾಯಿತು, ಏನು ಗುರುಗಳೇ ಮಾತಾಡ್ಲಿಕ್ಕಾಗಲಿಲ್ಲ ಅಂತಕ್ಕಂಥದ್ದು ಆತಂಕ ಪಡಬೇಡಿ. ನೋಡ್ಲಿಕ್ಕಾಗ್ತಿಲ್ವೇ, ವರ್ಷಗಟ್ಟಲೆ ಕಾಯ್ತೀವಿ, ಏನೋ ಗುರುಗಳೇ ಅಂತಕ್ಕಂಥದ್ದು ಉಂಟು. ಸೊ ಅಂಥವ್ರಿಗೆ, ಆಗದವರಿಗೆ ಜಿ ಪರಿವಾರದಿಂದ ಒಂದು ವಿಶೇಷವಾದಂಥ ಅನುದಾನ ಮಾಡಿಕೊಟ್ಟಿದ್ದಾರೆ. ಸೊ ನೀವು ನನ್ನ ಜೊತೆ ನೇರವಾಗಿ ಭೇಟಿಯಾಗ್ಬೋದು, ಮಾತಾಡಬಹುದು. ಹಾಗೂ ನಿಮ್ಮನ್ನ, ನೀವು ನನ್ನ ಜೊತೆ ಮಾತಾಡೋದು, ನೀವು ನನ್ನ ಜೊತೆಲಿ ಇರೋದನ್ನ ಟಿವಿನಲ್ಲೇ ತೋರಿಸ್ತಾರೆ. ಸೊ ಅಂಥ ಒಂದು ಸುವರ್ಣ ಅವಕಾಶ ಮಾಡಿಕೊಟ್ಟಿದ್ದಾರೆ. ಸೊ ಪ್ರಯತ್ನ ಮಾಡ್ತೀರಿ, ಇರಲಿ. ಈ ಒಂದು 21 ನವೆಂಬರ್ 1976 ಗುರು ವಕ್ರ ಕಣಯ್ಯ ನಿಮ್ಮ ಜಾತಕದಲ್ಲಿ. 6ನೇ ಮನೇಲೇ ಇದ್ದಾನೆ ಗುರು. ಗುರು ಯಾವಾಗ 6ನೇ ಭಾವಕ್ಕೆ ಹೋಗ್ತಾನೋ ನಷ್ಟ ಭಾವ, ಕುಟುಂಬ, ಮನೆ, ಮದುವೆ, ಮಕ್ಕಳು, ಆರೋಗ್ಯ, ಸಂಪಾದನೆ ಎಲ್ಲ ಹೋರಾಟ. ಉದ್ಯೋಗಾಧಿಪತಿ, ಕರ್ಮಾಧಿಪತಿ ಬೇರೆ, ಅಷ್ಟಮ ಶನಿ ಬೇರೆ. ಆ ಚಂದ್ರ ವಿಶೇಷವಾಗಿರ್ತಕ್ಕಂಥ ಒಂದು ಭಾವವಾದರೂ ಗುರುಚಂದ್ರ ಷಷ್ಠಾಷ್ಟಕ ಭಾವ ಇದ್ದರೂ ಅನುಭವಿಸಲಾಗ್ತಿಲ್ಲ. ಪ್ರತಿಭೆ ಇದ್ದರೂ ಅದಕ್ಕೆ ತಕ್ಕಂಥ ಪುರಸ್ಕಾರ, ಪೊಸಿಷನ್ನು, ಇನ್ಕಮ್ಮು ಇವುಗಳ ಒಂದು ಭಾವದಲ್ಲಿ ಏರುಪೇರಾಗಬೇಕು. ಆ ಚಂದ್ರನಿಗೆ ರಾಹು ಪ್ರಭಾವ. ಯಾವಾಗ ಚಂದ್ರನಿಗೆ ರಾಹು ಇಲ್ಲ ಕೇತು ಬಡಿಯುತ್ತೋ ಅಲ್ಲೊಂದು ಅನಾಹುತ, ಮಾನಸಿಕ ತೊಂದರೆ, ಮನೋವ್ಯಾಧಿಗಳಿಂದ ಮನುಷ್ಯ ನರಳುತ್ತಾನೆ. ಏನಾದರೂ ಒಂದು ಅನಾಹುತ ನಡೆಯುತ್ತಯ್ಯ, ಖಂಡಿತ. ಚಂದ್ರ ಶನಿ ಬೇರೆ ಕೇಂದ್ರ ಸ್ಥಾನದಲ್ಲಿದ್ದಾರೆ. ಅದು ಕುಟುಂಬ, ದಾಂಪತ್ಯ, ಹಣಕಾಸು, ಉದ್ಯೋಗ, ಏನಾದರೂ ಒಂದು ಬಿರುಗಾಳಿಯೇ ಕನ್ಫರ್ಮ್.
ಅದಕ್ಕೇನು ಮಾಡಿ ಅಂದರೆ ಅದರಲ್ಲೂ ಅರ್ಧಕಾಲ ಸರ್ಪದೋಷ, ಕೇಂದ್ರಾಧಿಪತಿ ದೋಷವಾಗಿ ಶುಕ್ರ ಬೇರೆ ಕುಳಿತಿರ್ತಕ್ಕಂಥದ್ದು, ದಾಂಪತ್ಯದಲ್ಲಂತೂ ಒಂದು ಬಿರುಗಾಳಿಯನ್ನೇ ಎಬ್ಬರಿಸ್ತಕ್ಕಂಥದ್ದು ಆಗಿಬಿಡುತ್ತೆ. ಈ ಎಚ್ಚರಿಕೆ. ಈ ಕೈವಾರ ಕ್ಷೇತ್ರ ಅಂತಿದೆ, ಒಮ್ಮೆ ಆದಾಗ ಹೋಗ್ಬಿಟ್ಟು ಕನ್ಯಾದಾನಕ್ಕೆ ವ್ಯವಸ್ಥೆ ಮಾಡಲಿಕ್ಕೆ ಪ್ರಯತ್ನ ಮಾಡಿ, ತುಂಬ ವಿಶೇಷ ಆಗುತ್ತೆ. ಏನು ಯೋಚನೆ ಮಾಡ್ತಕ್ಕಂಥದ್ದು ಬೇಡ. ಹಾಗೂ ಬಳೆ ಶಾಸ್ತ್ರ ಅಂತಕ್ಕಂಥದ್ದು ಅದು ಸರಿ. ಪ್ರತಿ ತಿಂಗಳು ಮೂಲಾ ನಕ್ಷತ್ರದ ದಿನ ಏನಾದರೂ ಶುಕ್ರವಾರ ಬಂದರೆ ಅದ್ಭುತ. ಇಲ್ಲ ಒಂದು ಶುಕ್ರವಾರವಾದರೂ ಲಕ್ಷ್ಮೀ ದೇವಸ್ಥಾನಗಳು ಹೋಗ್ಬೇಕು. ಒಂದು 5 ಜನಕ್ಕೆ ಒಂದೊಂದು ತೆಂಗಿನಕಾಯಿ, ಹಸಿರು ಬಳೆ 6 ಹಸಿರು, ಒಂದು ಬ್ಲೌಸ್ ಪೀಸ್, ಇದನ್ನು ತಪ್ಪದೆ ಒಂದು 5 ಜನ ಹೆಣ್ಣು ಮಕ್ಕಳಿಗೆ ಕೊಡ್ತಕ್ಕಂಥದ್ದನ್ನು ಮಾಡ್ತಾ ಬನ್ನಿ. ಖಂಡಿತ ಒಳ್ಳೇದಾಗುತ್ತೆ, ಸಮಾಧಾನ ಆಗುತ್ತೆ. ಹೋಗ್ಬನ್ನಿ. ಶ್ರೀಧರ್ ಅವರೇ, ಧನ್ಯವಾದಗಳು. ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ದಯಮಾಡಿ ನೆಟ್ವರ್ಕ್ ಇರೋ ಜಾಗದಲ್ಲಿ ನಿಂತು ಮಾತಾಡಿ, ಇಲ್ದಿದ್ರೆ ಹೀಗೆ ಕರೆ ಕಟ್ ಆಗ್ಬಿಡುತ್ತೆ. ಬನ್ನಿ, ಈಗ ಯಾರು ಎಲ್ಲಿಂದ ಯಾರ ಬಗ್ಗೆ ಕೇಳ್ಬೇಕು ಅಂತ ಫೋನ್ ಮಾಡಿ ಕಾಯ್ತಿದ್ದಾರೆ, ಕೇಳೋಣ. ಹಲೋ ಹಲೋ, ನಮಸ್ತೆ ಅಮ್ಮ, ಯಾರು ಮಾತಾಡ್ತಿರೋದು? ಅಮ್ಮ ನಾನು ಶ್ರೀದೇವಿ ಅಂತ ಹೊಸೂರಿಂದ ಅಮ್ಮ. ಓ ಶ್ರೀದೇವಿ ಅವರೇ, ನಮಸ್ತೆ ಅಮ್ಮ, ಹೇಳಿ ಯಾರ ಬಗ್ಗೆ ಕೇಳ್ಬೇಕಿತ್ತು? ನನ್ ಬಗ್ಗೆನೆ ಮೇಡಮ್ ಕೇಳ್ಬೇಕಾಗಿತ್ತು. ಹೌದಾ, ನೀವು ಹುಟ್ಟಿದ ದಿನಾಂಕವನ್ನ ಹೇಳಿಮ್ಮ. 11/11/1963 ಮೇಡಮ್. ಸಮಯ? ಸಮಯ ಬುಧವಾರ ಬೆಳಗಿನ ಜಾವ ಬೆಳಗ್ಗೆ 3:00 ಮೇಡಮ್. 1ರಿಂದ 12 ಒಳಗೆ ಒಂದು ಸಂಖ್ಯೆಯನ್ನ ಹೇಳಿಮ್ಮ. 9 ಮೇಡಮ್. ಶ್ರೀದೇವಿ ಅವರೇ, ಗುರೂಜಿ ಇದ್ದಾರೆ, ಮಾತಾಡಿಮ್ಮ. ಓಕೆ ಮೇಡಮ್. ನಮಸ್ತೆ ಶಂಕರ. ನಮಸ್ತೆ ಗುರುಜಿ, ನನಗೆ ತುಂಬಾ ಸಂತೋಷ ಆಯ್ತು ಗುರುಜಿ. ಆಗ್ಲಿ ತಾಯಿ, ಆಗ್ಲಿ, ಇರ್ಲಿ, ಆತಂಕ ಪಡಬೇಡಿ. ನಮ್ಮ ಜಾತಕದಲ್ಲಿ ಕೇಂದ್ರಾಧಿಪತಿ ದೋಷವಿರ್ತಕ್ಕಂಥದ್ದು ಅದು ಕಳತ್ರ ದೋಷಕ್ಕಿಂತಲೂ, ಮಾಂಗಲ್ಯ ದೋಷಕ್ಕಿಂತಲೂ, ಈ ಒಂದು ಕುಜದೋಷಕ್ಕಿಂತಲೂ ದೊಡ್ಡದಾಗಿ ಏನಾದರೂ ಒಂದು ಪೆಟ್ಟನ್ನು ಕೊಡುತ್ತೆ ಅನ್ನತಕ್ಕಂಥದ್ದು. ಅಂದರೆ ನೋಡಿ, ಇಲ್ಲ ಅಂದರೆ ಇದ್ಕೋಬಿಡಬಹುದು, ನಮಗೇನು ಇಲ್ಲಪ್ಪ ದೇವರು ಇಟ್ಟಾಗ ನಾವಿದ್ದೀವಿ ಅಂತಕ್ಕಂಥದ್ದು. ಇದ್ದು ಅದನ್ನು ಅನುಭವಿಸಲಾಗದಾಗ, ಅದರ ಪ್ರೀತಿ ಸಿಗದಾಗ, ಅದರ ಜೊತೆ ಇಲ್ಲದಾಗ, ಇಲ್ಲ ಸ್ವಲ್ಪ ದಿನ ಇದ್ದು ನಮ್ಮನ್ನು ಬಿಟ್ಟು ಹೋದಾಗ ತುಂಬ ನೋವನ್ನಿಸ್ಬಿಡುತ್ತೆ. ನಿಮಗೆ ಅಂಥದ್ದೇ ಒಂದು ಪ್ರಭಾವ. ಅದು ದಾಂಪತ್ಯದಲ್ಲೇ, ಕುಟುಂಬದಲ್ಲೇ, ನಿಮ್ಮವರಿಂದಲೇ, ನಿಮ್ಮ ಮಕ್ಕಳಿಂದಲೇ ನಿಮಗೆ ನೋವಾಗಬೇಕು. ಇದು ಈ ಜಾತಕ. ಹೌದೋ ಅಲ್ವೋ ತಾಯಿ? ಹೌದು ಗುರುಜಿ, ಹೌದು ಗುರುಜಿ. ಸರಿ. ಈ ಒಂದು ಪಂಚಮ ಶನಿಯ ಒಂದು ಪ್ರಭಾವ ಬೇರೆ ತಾಯಿ. ಒಂದು ಹೇಳ್ಕೊಡ್ತಾನೆ, ಡೋಂಟ್ ಎಕ್ಸ್ಪೆಕ್ಟ್, ಅಕ್ಸೆಪ್ಟ್ ಅಂತ ಆಗಾಗ ಹೇಳ್ತಿರ್ತಾನೆ. ಅಂದರೆ ಹೆಚ್ಚು ಬಯಸಬೇಡಿ, ಬಯಸಿದಷ್ಟು ನೋವು ಜಾಸ್ತಿ. ಇರುವುದನ್ನು ಒಪ್ಪಿಕೊಳ್ಳಿ. ನನಗಿಂದು ಇದೊಂದು ಲೋಟ ನೀರು ಕೊಟ್ಟಿದ್ದಾನೆ ಭಗವಂತ, ಆಯ್ತಪ್ಪ ತೃಪ್ತಿಯಾಗಿದ್ದೀನಿ. ಅಯ್ಯೋ ಇಲ್ಲ, ಬಾದಾಮ್ ಹಾಲೇ ಬೇಕಿತ್ತು, ಅವ್ರು ಯಾರೋ ಬಾದಾಮ್ ಹಾಲು ಕುಡಿತಿದ್ದಾರೆ, ಅವ್ರು ಯಾರೋ ಪಾಯಸ ಕುಡಿತಿದ್ದಾರೆ, ಒಳ್ಳೆ ಹೆಸರುಬೇಳೆ ಪಾಯಸ ಕುಡಿತಿದ್ದಾರೆ, ನನಗೂ ಅದು ಬೇಕು ಅಂದ್ಕೊಂಡಾಗ್ಲಿ ನೋವು ಶುರು. ನೀನು ಕೊಟ್ಟಿದ್ರಲ್ಲಿ ನಾನು ತೃಪ್ತ ಅಂದಾಗ. ಈ ಕೇಂದ್ರಾಧಿಪತಿ ದೋಷ ಇರೋರಿಗೆ ತೃಪ್ತಿ ಇರುವುದಿಲ್ಲ. ಇನ್ನಷ್ಟು ಸರಿಪಡಿಸ್ಕೊಳ್ಳೋಣ, ಇನ್ನಷ್ಟು ಸರಿಪಡಿಸ್ಕೊಳ್ಳೋಣ. ಒಂದ್ಸಲಿ ಎಲ್ಲ ಬಿಟ್ಟು ಹೊಟ್ಟೋಗೋಣ ಅನ್ಸುತ್ತೆ, ಕಾಡು ಹೊಟ್ಟೋಗೋಣ ಅಂತ. ಇನ್ನೊಂದ್ಸಲಿ ಇರೋದೆಲ್ಲ ಸರಿಪಡಿಸ್ಕೋಬೇಕು ಅನ್ಸುತ್ತೆ. ನಾ ಹೀಗಿಲ್ಲ ಹಾಗಿಲ್ಲ ಅನ್ನತಕ್ಕಂಥ ಗೊಂದಲದಲ್ಲೇ ಏನಾದರೂ ಒಂದು ರಾಡಿ ಆಗಿಬಿಡುತ್ತೆ ಜೀವನ ಅನ್ನತಕ್ಕಂಥದ್ದು. ಆ ಗುರು ವಕ್ರನಿಗೆ ಆದಷ್ಟು ಯಾರಾದರೂ ಗುರುಗಳಿಗೆ ದೇವಸ್ಥಾನಗಳಿಗೆ ಹೋದಾಗ ಒಂದು ಪುಟ್ಟ ಶಲ್ಯ, ಒಂದು ಬಾಳೆಹಣ್ಣು, ಒಂದು ಬಾಳೆಹಣ್ಣಲ್ಲ ಜೋಡಿ ಬಾಳೆಹಣ್ಣು, ಅದಕ್ಕೆ ಮೇಲೇನೂ ಕೊಡ್ಬೋದು, ನಿಮ್ಮ ಶಕ್ತಿ ಕೊಡ್ತಾ ಬನ್ನಿ. ತುಂಬ ಒಳ್ಳೇದಾಗ್ತಕ್ಕಂಥದ್ದು. ಬಾಬಾ ದೇವಸ್ಥಾನಗಳಿಗೆ ಹೋಗ್ತಾ ಬರ್ತಾ ಇರಿ. ಮುಖ್ಯವಾಗಿ ತಿಂಗಳಲ್ಲಿ 1 ಗುರುವಾರ ಹೋದಾಗ ಒಂದು 5 ಜನಕ್ಕೆ ಇಲ್ಲ 7 ಜನಕ್ಕೆ ದರ್ಶನ ಮಾಡ್ಕೊಂಡು ಬಂದು ಆ ಆಶೀರ್ವಾದ ಪೂರ್ವಕ ನಮ್ಮ ಒಂದು ವರವನ್ನು, ನಮ್ಮ ಒಂದು ಪುಣ್ಯವನ್ನು ಹಂಚುತ್ತಿದ್ದೇವೆ ಅನ್ನತಕ್ಕಂಥ ಒಂದು ಭಾವ. ಒಂದು ಪ್ರಸಾದವನ್ನು ಯಾರಿಗಾದ್ರೂ ಒಂದು 5 ಜನಕ್ಕೆ ಹಂಚತಕ್ಕಂಥದ್ದು. ಅದರಲ್ಲೂ ಕಾಬೂಲ್ ಕಡಲೆಯಿಂದ ಮಾಡಿರ್ತಕ್ಕಂಥ ಹುಗ್ಗಿಯನ್ನು ದಾನ ಮಾಡ್ತಾ ಬನ್ನಿ, ಸ್ವಲ್ಪ ನೆಮ್ಮದಿಯಾಗುತ್ತೆ. ಹಾಗೆ ಯಾರಾದರೂ ಭಿಕ್ಷುಕರಿಗೆ ನಿಮಗೆ ಆದಾಗ ಸಾಲ ಸೋಲ ಮಾಡಿ ಮಾಡಬೇಡಿ. ನಿಮಗೆ ಆದಾಗ ನೋಡಿ, ಎಲ್ಲವೂ ಕಾಲಾತೀತ, ಎಲ್ಲ ಕೈಯಲ್ಲೂ ದಾನ ಮಾಡೋಕ್ಕಾಗಲ್ಲ. ಇದ್ದವನು ಕೊಡಲಾರ, ಕೊಡುವವನಿಗೆ ಇರಲಾರತು. ಈ ರೀತಿ ಆ ಸಮಯ ಕೂಡಿ ಬರಬೇಕಷ್ಟೇ ಎಲ್ಲದಕ್ಕೂ, ಆಗಲೇ ಎಲ್ಲವೂ ಸರಿಯಾಗ್ತಕ್ಕಂಥದ್ದು. ಅದರಿಂದ ನಿಮಗಿದ್ದಾಗ ಏನಾದರೂ ಒಂದು ವ್ಯವಸ್ಥೆ ಆಯಿತು ಅಂದರೆ ಕಂಬಳಿಯನ್ನು ಅವ್ರಿಗೆ ಹೊದ್ದುಕೊಳ್ಳಲಿಕ್ಕೆ ದಾನ ಮಾಡಿ. ಇಫ್ ಪಾಸಿಬಲ್ ಆಯಿತು ಅಂದರೆ ಉಣ್ಣೆಯ ಕಂಬಳಿ
ಯಾರಾದರೂ ಭಿಕ್ಷುಕರಿಗೆ, ವಯಸ್ಸಾದವರಿಗೆ ನಿಮ್ಮ ಸ್ವಯ ಹಸ್ತಾನ ಈ ಗುರುಗಳಿಗೆ ಹಾಕ್ದಾಗೆ ಹಾಕಿ ಅವ್ರಿಗೊಂದಷ್ಟು ಸಿಹಿ ಕೊಟ್ಬಿಟ್ಟು ಬಂದು ನೋಡಿ ಒಂದ್ಸಲಿ. ನೋಡಿ ಒಂದು ಅದ್ಭುತ ನಡೀತಕ್ಕಂಥದ್ದು. ಹೇಳ್ತೀರಾ ಪಂಚಮ ಶನಿ ಅದು ನೋವು ನನಗೆ ಗೊತ್ತಿದೆ ಹೇಗಿರುತ್ತೆ ಅಂತಕ್ಕಂಥದ್ದು. ಆತಂಕ ಪಡಬೇಡಿ, ಚೆನ್ನಾಗಿರ್ತೀರಾ. ಹೋಗ್ಬನ್ನಿ. ಶ್ರೀದೇವಿಯವರೇ, ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ನಮ್ಮ ಈ ಕಾರ್ಯಕ್ರಮಕ್ಕೆ ಯಾರು ಕರೆ ಮಾಡಿದ್ದಾರೆ ಕೇಳೋ ಹೊತ್ತಾಗಿದೆ, ಬನ್ನಿ ಕೇಳೋಣ. ಹಲೋ ಹಲೋ, ನಮಸ್ತೆ ಮೇಡಮ್. ನಮಸ್ತೆ ಅಮ್ಮ, ಯಾರು ಮಾತಾಡ್ತಾ ಇರೋದು? ಮೇಡಮ್, ಚಿಂತಾಮಣಿಯಿಂದ ಭಾರತಿ ಅಂತ. ಹೌದಾ ಭಾರತಿ ಅಮ್ಮ, ಯಾರ ಬಗ್ಗೆ ಕೇಳ್ಬೇಕಿತ್ತು? ಭಾರತಿ ಮೇಡಮ್, ಭಾರತಿ. ಗೊತ್ತಾಯ್ತು ಅಮ್ಮ. ಭಾರತಿ ಅವರೇ, ಯಾರ ಬಗ್ಗೆ ಕೇಳ್ಬೇಕಿತ್ತು? ಮೇಡಮ್, ನನ್ ಬಗ್ಗೆನೇ ಕೇಳ್ಬೇಕು ಮೇಡಮ್. ಹುಟ್ಟಿದ ದಿನಾಂಕವನ್ನ ತಿಳಿಸಿ. ಮೇಡಮ್, ಹುಟ್ಟಿದ ದಿನಾಂಕ ಇಲ್ಲ, ಮದ್ವೆ ಡೇಟ್ ಆಫ್ ಬರ್ತ್ ಹೇಳ್ರಿ ಮೇಡಮ್. ಮಗಳು ಇದಾರಾ ನಿಮ್ಗೆ? ಅಂದ್ರೆ ಮಕ್ಳಿದಾರಾ? ಹಾ, ಇದಾರೆ ಮೇಡಮ್. ಅವ್ರದ್ದು ಯಾರ್ದಾದ್ರೂ ಹೇಳಿ, ಪರವಾಗಿಲ್ಲ. 9/3/1998 ಮೇಡಮ್. 98. ಸಮಯ ಮೇಡಮ್ ಬೆಳಗ್ಗೆ 10:30 ಮೇಡಮ್. 1 ರಿಂದ 12 ಒಂದು ಸಂಖ್ಯೆಯನ್ನ ಹೇಳಿಮ್ಮ. 9 ಮೇಡಮ್. 9. ಭಾರತೀಯವರೇ, ಗುರುಜಿ ಇದ್ದಾರೆ, ಮಾತಾಡಿಮ್ಮ. ನಮಸ್ತೆ ಶಂಕರ. ನಮಸ್ತೆ ಗುರುಜಿ, ತುಂಬಾ ಖುಷಿ ಆಗ್ತಾ ಇದೆ ಗುರುಜಿ. ಆತಂಕ ಪಡಬೇಡಿ, ನಾನು 2 ಪ್ರಶ್ನೆ ಕೇಳ್ತೇನೆ, ಆಮೇಲೆ ನಿಮ್ಗೆಲ್ಲ ಸಮಾಧಾನ ಹೇಳ್ತೇನೆ. ಮೇಡಮ್ ಗುರುಜಿ, 2 ಪ್ರಶ್ನೆ ಕೇಳ್ತೇನೆ, ಆಮೇಲೆ ನಿಮ್ಗೆಲ್ಲ ಸಮಾಧಾನನೂ ಹೇಳ್ತೇನೆ. ಆತಂಕ ಪಡಬೇಡಿ. ಸರಿ ಗುರುಜಿ. 3 ಸಲ ಕನ್ಸಲ್ ಬಂದಿದ್ದೀರಾ ಗುರುಜಿ, ನಮ್ಮ ಮನೆಗೆ ಬಂದಿದ್ದೀರಾ ಅಂತ ತುಂಬಾ ಖುಷಿ ಆಯ್ತು ಗುರುಜಿ ನನ್ಗೆ. ಆಗ್ಲಿ ಆಗ್ಲಿ ತಾಯಿ, ಆಗ್ಲಿ. ಇದು ಮೊದಲನೇ ಮಗು ಹೆಣ್ಣ ಗಂಡಮ್ಮ? ಒಂದೇ ಮಗು ಗುರುಜಿ ಇರೋದು, ನನ್ಗೆ ಗಂಡ್ ಮಗು ಗುರುಜಿ. ಸರಿ. 9 ಮಾರ್ಚ್ 1998 10:03 ಈತ ಹುಟ್ಟಿರ್ತಕ್ಕಂಥದ್ದು, ಹೌದು? ಹೌದು ಗುರುಜಿ, ಸೋಮವಾರ. ಸರಿ. ಈ ಜಾತಕದಲ್ಲಿ ತಾಯಿ ಬಗ್ಗೆ ಹೇಳ್ತೇನೆ. ಈ ಜಾತಕ ಇಟ್ಕೊಂಡು ತಾಯಿದ ಹೇಳ್ಬೋದು ಪೂರ್ಣವಾಗಿ. ಚಂದ್ರನಿಗೆ ಕೇಂದ್ರಾಧಿಪತಿ ದೋಷವಿರತಕ್ಕಂಥದ್ದು. ದಾಂಪತ್ಯದಲ್ಲಿ ಬಿರುಗಾಳಿಯಾಗಬೇಕು, ಆರೋಗ್ಯದಲ್ಲೂ ನೋವಾಗಬೇಕು, ಕುಟುಂಬದಲ್ಲಿ ಏನಾದ್ರೂ ಎಡವಟ್ಟು, ಎಳೆದಾಟ, ಸಂಕಟ, ಬಾಧೆ, ಎಷ್ಟೋ ಬಾರಿ ಹೊಳೆನೋ ನದಿನೋ ನೋಡ್ಕೊಳ್ಳೋರು ಈ ಮಗುವಿನಿಂದ ಬದುಕಿದ್ಯಾ ತಾಯಿ? ಇಲ್ಲ ಅಂದ್ರೆ ಗ್ಯಾರಂಟಿ ಎದ್ದೋಗ್ಬಿಟ್ಟಿರ್ತಿದ್ದೆ, ಏನಾದ್ರೂ ಹೆಚ್ಚು ಕಡಿಮೆ ಮಾಡ್ಕೋತಿದ್ದೆ, ಇಲ್ಲ ಯಾವ್ದಾದ್ರು ಆಶ್ರಮಕ್ಕೆ ಹೊರಟೋಗ್ತಿದ್ದೆ. ಹೌದೋ ಅಲ್ವೋ? ತುಂಬಾ ನಿಜ ಗುರುಜಿ, ಅದಂತೂ ಕರೆಕ್ಟ್ ಗುರುಜಿ. ಆಗ್ಲಿ ನೋಡಮ್ಮ, ಒಂದ್ ಹೇಳಿರ್ತಾನೆ ಯಾವಾಗ್ಲೂ. ಯಾಕೆ ಗುರುಜಿ ನನ್ಗೆ ಹಿಂಗಾಗ್ತಾ ಇದೆ? ಇಲ್ಲವ್ವ, ತುಂಬಾ ತಪ್ಪು. ನಾನು ಆಗ್ಲೇ ಹೇಳ್ದೆ, 1 ಲೋಟ ನೀರು ಸಿಕ್ಕಿದ್ಮೇಲೆ ನಮ್ಗೆ ಅದರಲ್ಲೇ ತೃಪ್ತಿ ಪಡ್ಬೇಕು, ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ. ನಮ್ಮದು ನೋಡಿ ಒಕ್ಕೂಟ ವ್ಯವಸ್ಥೆ, ನಮ್ಮದೇ ನೀರು ನಾವು ಪಕ್ಕದವ್ರಿಗೆ ಕೊಡ್ಬೇಕು, ಅವ್ರಿಗೆ 3ನೇ ಬೆಳೆಗೆ ಕೊಡ್ಬೇಕು, ನಮಗೆ ಕುಡಿಯೋಕ್ ನೀರು ಇಲ್ಲ ಅಂತ ಒಂದು ತೀರ್ಪು ನೆನ್ನೆ ಮಾಡಿಟ್ಟಿದ್ದಾರೆ, ಬಂದಿದೆ. ಇದು ಶತಶತಮಾನಗಳಿಂದಲೂ ನಡೀತಿದೆ. ಆದ್ರೂ ಸುಮ್ಮನೆ ಇರ್ಲೇಬೇಕಾಗುತ್ತೆ. ಕೆಲವೊಂದು ಸಮಯ ನಮಗ್ ನೋವಾಗ್ತಿದ್ರು, ನಮ್ಮದು ಇನ್ನೊಬ್ರು ಕಿತ್ಕೋತಿದ್ರು, ನಾವು ಸುಮ್ಮನೆ ಇರಲೇಬೇಕಾಗುತ್ತೆ. ಅದನ್ನ ಪ್ರತಿಭಟಿಸ್ಲಿಕ್ಕೆ ಕಾಯ್ಬೇಕಾಗುತ್ತೆ. ಪ್ರತಿಭಟನೆಯಿಂದ ಪ್ರಯೋಜನ ಇಲ್ಲ. ಈ ರಾಹು ಪ್ರಭಾವಕ್ಕೆ ನಿಮಗೂ ಅಷ್ಟೇ. ಆ ರಾಹು ಕುಟುಂಬ ಭಾವಕ್ಕೆ ಯಾವಾಗ ಬರ್ತಾನೋ ಅಲ್ಲೊಂದು ನೋವು, ಅಲ್ಲೊಂದು ಬಾಧೆ. ನಿಮಗೆ ಸ್ತ್ರೀಯರೇ ಶಾಪಕಂಟಕರಾಗಿ ಕಾಡುತ್ತಾರೆ. ಯಾರನ್ನು ನಂಬ್ತಿರೋ, ಯಾರನ್ನು ಆತ್ಮೀಯರಂತಿರೋ, ಅದರಲ್ಲೂ ವ್ಯವಹಾರದಲ್ಲಂತೂ ಭಾರೀ ಮೋಸಗಳಾಗುತ್ತೆ ತಾಯಿ. ತುಂಬಾ ಎಚ್ಚರಿಕೆ. ಒಂದು ಹೇಳಿರ್ತೀನಿ, ಪಾಲುದಾರಿಕೆ ಮಾಡಬೇಡಿ, ಯಾರಿಗೂ ದುಡ್ಡು ಕೊಡಬೇಡಿ, ದುಡ್ಡಿನ ವ್ಯವಹಾರ ಅಂತ ಹೋಗಬೇಡಿ, ಸ್ತ್ರೀಯರನ್ನ ಮನೆ ಕರಿಬೇಡಿ, ಮನೇಲಿ ತುಂಬಾ ದೊಡ್ಡದಾಗಿ ಹಬ್ಬ ಹರಿದಿನ ಫಂಕ್ಷನ್ ಪೂಜೆ ವ್ರತ ನಿಯಮ ಉಪವಾಸ ಅಂತೆಲ್ಲ ಮಾಡಬೇಡಿ. ತುಂಬಾ ವಿಗ್ರಹ ಫೋಟೋ ಇದೆಲ್ಲ ಜಾಸ್ತಿ ಇಡಬೇಡಿ. ಉಗ್ರದೇವಿ, ವಿನಾಯಕ, ಕಾಳಿಕಾ, ಹುಲಿ ಮೇಲೆ ಕುಳಿತಿರೋದು, ಸಿಂಹದ ಮೇಲೆ ಕುಳಿತಿರೋದು, ಭದ್ರಕಾಳಿ, ಈ ಥರದ್ದೆಲ್ಲ ಮನೆಯಲ್ಲಿ ಇಡ್ತಕ್ಕಂಥದ್ದು ಮಾಡಬಾರ್ದು. ದುರ್ಗಾ ಪೂಜಾ, ಕಾಳಿ ಪೂಜೆ ಮನೆಯಲ್ಲಿ ಆ ವಿಗ್ರಹಗಳು ದೊಡ್ಡದಾಗಿ ಇಟ್ಕೊಂಡು ಪೂಜೆ ಮಾಡಲೇಬಾರ್ದು. ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ. ಮನಸ್ಸಿನ್ನೂ ವಿಕೃತ ಆಗುತ್ತೆ, ಭೀತಿ ತುಂಬಿಸುತ್ತೆ, ಆತಂಕ ತುಂಬಿಸುತ್ತೆ, ಎಲ್ಲ ಬಿಟ್ಟು ಹೊರಟೋಗೋಣ ಅನ್ಸುತ್ತೆ, ನನ್ನವರೇ ಮೋಸ ಅನ್ಸುತ್ತೆ ಈ ರಾಹು ಪ್ರಭಾವಕ್ಕೆ. ಇನ್ನೊಂದು, ಆ ರಾಹು ಪ್ರಭಾವಕ್ಕೆ ಆದಷ್ಟು ನಿಮಗಾದಾಗ ಆಯ್ತು ಅಂದ್ರೆ ಈ 25ನೇ ತಾರೀಕು ಒಮ್ಮೆ ಆ ಒಂದು ಯಾವ್ದಾದ್ರು ವಿಷ್ಣು ದೇವಾಲಯಗಳಾದ್ರೂ ಸರಿ, ದೇವಿ ಕ್ಷೇತ್ರಗಳಾದ್ರೂ ಸರಿ, ಹೊರನಾಡು, ಕಟೀಲು, ಕೊಲ್ಲೂರು, ನಿಮಿಷಾಂಬ, ಪ್ರಸನ್ನ ಮೀನಾಕ್ಷಿ, ಚಾಮುಂಡೇಶ್ವರಿ, ಕ್ಷಣಾಂಬಿಕಾ ದೇವಿ, ಯಾವ್ದಾದ್ರೂ ಒಂದು ಹೋಗಿ ಸಂಕಲ್ಪ ಮಾಡ್ಕೊಂಡು ಬರ್ತಕ್ಕಂಥದಕ್ಕೆ ಪ್ರಯತ್ನ ಮಾಡಿ. ಸಿಗಂದೂರು, ಚೌಡೇಶ್ವರಿ, ನಿಮ್ಗೆ ಯಾವ್ದು ಹತ್ರ ಆಗುತ್ತೋ, ಇಲ್ಲ ಅಷ್ಟು ದೂರಕ್ಕಾಗಲ್ಲ ಗುರುಗಳೇ, ಹತ್ತಿರದಲ್ಲೇ ಯಾವ್ದಾದ್ರು ದೇವಿ ದೇವಸ್ಥಾನ ಇದ್ರೂ ಸರಿ, ಹೋಗಿ ಸಂಕಲ್ಪ ಮಾಡ್ಕೊಳ್ತಕ್ಕಂಥದ್ದು ಅವತ್ತಿಗೆ ಪ್ರಯತ್ನ ಮಾಡಿ. ತುಂಬಾ ಒಳ್ಳೇದಾಗ್ತಕ್ಕಂಥದ್ದು. ಏನೂ ಆಗೋದಿಲ್ಲಮ್ಮ, ಸುಮ್ಮನೆ ನಿಮ್ಮ ಭ್ರಮ. ಒಳ್ಳೆಯದೂ ಇರುವುದಿಲ್ಲ, ಕೆಟ್ಟದ್ದೂ ಇರುವುದಿಲ್ಲ, ಸಮಸ್ಯೆ ಇರುವುದಿಲ್ಲ, ಗೆಲುವು ಇರುವುದಿಲ್ಲ, ಎಲ್ಲರನ್ನ ಮರ್ತೋಗ್ತಾರೆ. ಇವತ್ತು ತೆಂಡೂಲ್ಕರ್ನು ಮರ್ತೋದ್ರು ಜನ.
6 ತಿಂಗಳ ಹಿಂದ್ಗಡೆ ಒಬ್ರು ಮುಖ್ಯಮಂತ್ರಿ ಇದ್ರು. ಅವ್ರ ನೆನಪು ಯಾರಿಗಾದ್ರೂ ಇದೆಯಾ ಅಂತ ಕೇಳಿ ನೋಡಿ. ಇಲ್ಲ. ಯಾರು ರಾಜನೂ ಇರುವುದಿಲ್ಲ, ಸೇವಕನೂ ಇರುವುದಿಲ್ಲ. ಎಚ್ಚರಿಕೆ. ಒಳ್ಳೇದಾಗುತ್ತೆ. ಹೋಗ್ತಾರೆ. ಭಾರತೀಯರೇ, ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ನೀವು ಕೂಡ ಅವರಂತೆ ಕರೆಯಲ್ಲಿ ಗುರೂಜಿಯವರೊಂದಿಗೆ ಮಾತಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ನಮ್ಗೆ ಕಾಲ್ ಮಾಡ್ಬೇಕು. ಕಾಲ್ ಮಾಡುವಾಗ ಬಹುಮುಖ್ಯವಾಗಿ ಟಿವಿ ಮುಂದೆ ನಿಂತು ನಮ್ ಕಾರ್ಯಕ್ರಮ ನೋಡ್ತಾ ಕಾಲ್ ಮಾಡ್ಬೇಡಿ, ಯಾಕಂದ್ರೆ ಕರೆ ಕಟ್ ಆಗ್ಬಿಡುತ್ತೆ. ನೆಟ್ವರ್ಕ್ ಇರೋ ಜಾಗದಲ್ಲಿ ನಿಂತು ಕರೆ ಮಾಡಿ ಅಂತ ಹೇಳ್ತಾ ಬನ್ನಿ, ಯಾರು ಕರೆ ಮಾಡಿದ್ದಾರೆ ಈಗ ಕೇಳ್ಬಿಡೋಣ. ಹಲೋ ಹಲೋ, ನಮಸ್ತೆ. ಯಾರು ಮಾತಾಡ್ತಿರೋದು? ನಾವು ಮಹಾದೇವಯ್ಯ ಸಾಲಿಮಠ ಅಂತ ಹೇಳಿ ಹುಬ್ಬಳ್ಳಿಯಿಂದ. ಹೌದಾ? ನಮಸ್ತೆ ಮಹಾದೇವಯ್ಯ ಅವರೇ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನಮ್ಮ ಮಗನ ಬಗ್ಗೆ ಕೇಳಬೇಕಾಯ್ತು. ಅವ್ರ ಹೆಸರು? ಅವನ ಹೆಸರು ವಾಗೀಶ್ ಅಂತ. ಹುಟ್ಟಿದ ದಿನಾಂಕ? 12/7/87. ಸಮಯ? ಸಮಯ ರಾತ್ರಿ 11:25ರಿಂದ 11:35 ಮಟ. 1ರಿಂದ 12 ಒಳಗೆ ಒಂದು ಸಂಖ್ಯೆಯನ್ನ ಹೇಳಿ ಮಹಾದೇವಯ್ಯ ಅವರೇ. 5. ಗುರೂಜಿ ಇದಾರೆ, ಮಾತಾಡಿ. ನಮಸ್ತೆ ಗುರುಜಿ. ನಮಸ್ತೆ ಶಂಕರ. ನಮಸ್ತೆ ಶಂಕರ. ನೀವು ಕನ್ಫರ್ಮ್ ಅಂದಿದ್ದು, ನೀವು ಆ ದೀಪ ಹಚ್ಚಲಿಕ್ಕೆ ಹೇಳಿದ್ರಲ್ಲ, 48 ದಿವಸ ತುಪ್ಪ ದೀಪ ಅಂತ. ನೀವು ಹೇಳದಂತಾನೆ ನಾನು ದೀಪ ಹಚ್ಚಿದ್ದೆ. ಅದು ಕನ್ಫರ್ಮ್ ಅಂದ ನಿಮ್ದು ಏನು ಮನ್ಸನ್ನ ಹೇಳ್ತಿರಲ್ಲ, ಹಿಂಗಾಗಿ ನನ್ ಮಗ ನಿಂತು ಹೋಗಿದ್ದು ಮಾತುಕತೆ, ಅದನ್ನ ಹಚ್ಚಿದ ಕೂಡ ನಮ್ದು ಸಕ್ಸಸ್ ಆಗಿದೆ. ಮಾತುಕತೆ ಮುಗಿದಿದೆ. ಏಪ್ರಿಲ್ 29ಗೆ ಮದುವೆ ಇದೆ ನನ್ ಮಗಂದು. ಹೇಳಿದಂತ ನೋಡಿ, ಖರೆ ಅಷ್ಟು ಮನಸ್ಸಿಗೆ ನನಗೆ ಇದು ಅನಿಸ್ತದೆ ನೋಡ್ರಿ. ಮನಸ್ಸಿಗೆ ಸಮಾಧಾನ ಅನಿಸ್ತದೆ. ನಿಮಗ್ ಸಮಾಧಾನ ಆಯ್ತಲ್ಲ, ನಿಮ್ಮ ಖುಷಿಗಿಂತ ನನ್ನ ಕಣ್ಣು ತೇವ ಆಗಿರ್ತಕ್ಕಂಥದ್ದು. ಯಾಕೆಂದ್ರೆ ಇಷ್ಟೆಲ್ಲವೂ ನಾನೇನಾದ್ರೂ ನಿಮ್ಗೆ ಹೇಳ್ತೀನಿ ಅಂದ್ರೆ ನನ್ನ ಗುರುಗಳು, ನನ್ನ ಹಿರಿಯರು ನನಗ್ ತೋರ್ಸ್ಕೊಟ್ಟಂತ ಮಾರ್ಗದರ್ಶನ ನಿಮಗೆ ಹೇಳೋಕ್ ಮೊದ್ಲು 100 ಬಾರಿ ಭಯ ಬಿದ್ದಿರ್ತೇನೆ, 1000 ಬಾರಿ ಇದಾಗುತ್ತೋ ಇಲ್ಲವೋ, ನನಗೆ ಇದು ಬಿಟ್ಟರೆ ಬೇರೆ ಗೊತ್ತಿಲ್ಲ. ಆ ಜ್ಯೋತಿಷ ಅನ್ನೋದು ತಿಳ್ಕೊಳ್ಳೋಕೆ ತುಂಬಾ ಪ್ರಯತ್ನ ಮಾಡ್ತಿದ್ರು, ಭಯವೇ. ಆ ಪುಣ್ಯಾತ್ಮ ಎಲ್ಲೋ ಯಾರೋ ಏನೋ ಕೇಳ್ಕೊಂಡು ಬರ್ತಾರೆ, ಆಗುತ್ತೋ, ಆಗಬೇಕು, ಒಳ್ಳೇದಾಗಬೇಕು ಅನ್ನೋ ಒಂದು ಇಚ್ಛೆಯಿಂದಲೇ ಹೇಳ್ತಿರ್ತೇನೆ. ನಿಮಗಿಂತಲೂ ಭಯ, ಆತಂಕ. ನೋಡಿ, ಈ ತರದ ಮಾತುಗಳೇ ಆಗಾಗ ಒಂಚೂರು ಹುಮ್ಮಸ್ಸು. ನನಗೂ ಕೂಡ ಭಗವಂತ ಇದ್ದಾನಪ್ಪ, ಸತ್ಯ ಇದೆ, ದೀಪವಿದೆ, ಅಲ್ಲೊಂದು ಬೆಳಕಿದೆ, ಅಲ್ಲೊಂದು ನಿಜವಿದೆ, ಇಲ್ಲ ಅನ್ನೋದಿಲ್ಲ, ಅದಕ್ಕೊಂದು ಪರಿಹಾರ ಇದೆ ಅನ್ನತಕ್ಕಂಥ ಒಂದು ಭಾವ. ಸೊ ಇನ್ನೊಬ್ಬರಲ್ಲಿ ಬೆಳಗಿಸಬಹುದು, ಇನ್ನೊಂದಷ್ಟು ಪ್ರಯತ್ನ, ಇನ್ನೊಂದಷ್ಟು ತಿಳ್ಕೊಳ್ಳಲು ದಾರಿ ಆಗ್ತಿರ್ತಕ್ಕಂಥದ್ದು. ಹಿರಿಯರು ಕರೆ ಮಾಡಿದ್ದೀರಾ. ಈ ನಿಮ್ಮ ಮಗ ಈಗ ಎಲ್ಲಿದ್ದಾನೆ? ನಮ್ಮ ಹುಬ್ಳಿಯಲ್ಲೇ ಇದ್ದಾನೆ. ಇವರಿಗೆ ಪರಸ್ಥಳಕ್ಕೆ ಉದ್ಯೋಗ ಹೋದರೆ ಚೆನ್ನಾಗಿರುತ್ತೆ ಅನ್ನೋದು ಈ ಜಾತಕ ತೋರಿಸ್ತಿದೆ. ಪ್ರಯತ್ನ ಮಾಡಿಸಿ. ತುಂಬಾ ಚೆನ್ನಾಗಿದೆ. ಬುಧ ವಕ್ರ, ಸ್ವಲ್ಪ ಬುದ್ಧಿವಂತಿಕೆಯಲ್ಲಿ ಮಹಾನಿಸ್ಸೀಮನಾದ್ರೂ ತನ್ನ ಒಂದು ಬುದ್ಧಿವಂತಿಕೆಗೆ ತಕ್ಕಂತ ಒಂದು ಉದ್ಯೋಗ ಇಲ್ಲ ಸ್ಥಾನ ಇಲ್ಲ ಪದವಿ ಇಲ್ಲ ಪ್ರತಿಷ್ಠಾ ಸಿಗುತ್ತಿಲ್ಲ ಅಂತಕ್ಕಂಥ ಕೊರಗಿನಿಂದ ಒದ್ದಾಡತಕ್ಕಂಥದ್ದಾಗುವುದು. ಆತನು ಆಸೆ ಪಟ್ಟಿದ್ದು ಅಷ್ಟು ಬೇಗ ದೊರಕುವುದಿಲ್ಲ. ಆತನಿಗೆ ಎಲ್ಲರ ಜೊತೆಲೂ ಇರಬೇಕು, ಇಲ್ಲೇ ಇದ್ದು ಸಾಧಿಸ್ಬೇಕು, ಹುಬ್ಳಿನಲ್ಲೇ ಏನಾದ್ರೂ ಮಾಡ್ಕೋಬೇಕು ಅನ್ನತಕ್ಕಂಥ ಪ್ರಯತ್ನಗಳು ಮಾಡ್ತಾನೆ. ಬಟ್ ಇವತ್ತಿನವರೆಗೂ ಅವನ ಪ್ರಯತ್ನದಲ್ಲಿ 10 ಬಾರಿ ಪ್ರಯತ್ನ ಮಾಡಿದ್ರೆ 2 ಬಾರಿಯಷ್ಟೇ ಗೆಲುವುಗಳಾಗ್ತಿರ್ತಕ್ಕಂಥ ಒಂದು ಭಾವ. 1-2 ಬಾರಿ ಸಣ್ಣ ಪುಟ್ಟ ಪೆಟ್ಟುಗಳಿಂದಲೂ ಪಾರಾಗಿರ್ತಕ್ಕಂಥ ಒಂದು ಭಾವ ತೋರಿಸ್ತಿದೆ. ಹೌದೋ ಅಲ್ವೋ ಸ್ವಾಮಿ? ಹೌದು ಸರಿ. ಈ ರಾಹು ಪ್ರಭಾವ ಜಾತಕ ಬೇರೆ ಇತನಿಗೆ. ಲಗ್ನದಲ್ಲೇ ಮೀನ ಲಗ್ನಕ್ಕೆ ರಾಹು ಬಂದರೆ ವಿಶೇಷ. ಬೇರೆ ಲಗ್ನಗಳಿಗೆ ರಾಹು ಬಂದರೆ, ಧನುರ್ ಲಗ್ನಕ್ಕೆ ಹಾಗೂ ಮೀನ ಲಗ್ನಕ್ಕೆ ರಾಹು ಏನಾದರೂ ಬಂದರೆ ಅಲ್ಲೊಂದು ಅದ್ಭುತ ವಿಸ್ಮಯ ನಡೆಯಲೇಬೇಕು. ತಗೊಂಡು ಹೋಗಿ ಆ ಮನುಷ್ಯನ ದಿಢೀರ್ ಹೆಸರು, ದಿಢೀರ್ ಖ್ಯಾತಿ, ದಿಢೀರ್ ಪದವಿ, ದಿಢೀರ್ ಪ್ರತಿಷ್ಠೆ, ಕೋದಂಡ ರಾಹು ಅಂತ ಹೇಳ್ತವೆ. ಅದರಲ್ಲೂ ಮೀನ ಲಗ್ನಕ್ಕೆ ಧನುಸ್ ರಾಶಿನಲ್ಲಿ ರಾಹು ಏನಾದ್ರೂ ಮೂವ್ಮೆಂಟ್ ನಡೆದು ಬಿಟ್ರೆ ಅದ್ಭುತ. ಎಲ್ಲೋ ಇದ್ದದ್ ಮನುಷ್ಯನ್ ತಗೊಂಡೋಗಿ ನಿಲ್ಸುತ್ತೆ. ನಿಮ್ಮ ಹುಡುಗನ ಜಾತಕದಲ್ಲೂ ಅಂಥದ್ದೊಂದಿದೆ. ಪರಸ್ಥಳ, ಪರವೂರು, ಪರದೇಶದಲ್ಲಿ ಆತನಿಗೆ ಜೀವನ ಬದುಕು ಕಟ್ಟಬೇಕು ಅನ್ನತಕ್ಕಂಥದ್ದು. ಒಮ್ಮೆ ಆಯ್ತು ಅಂತ ಹೇಳಿದ್ರೆ ಆ ಚಂದ್ರ ರಾಹು ಪ್ರಭಾವ, ಕರ್ಮಾಧಿಪತಿನೂ ರಾಹು ಪ್ರಭಾವದಲ್ಲಿ ಸಿಲುಕಾಕೊಂಡಿದ್ದಾನೆ. ಸೊ ಮನೋಕಾರಕ ಹಾಗೂ ಕರ್ಮಕಾರಕ ಸಿಕ್ಕಾಕೊಂಡಾಗ ಮನಸ್ಸಿಗೆ ಬಲ ಇಲ್ಲ, ಧೈರ್ಯ ಇರೋಲ್ಲ, ಉತ್ಸಾಹ ಇರೋದಿಲ್ಲ, ಮುಂದಕ್ಕೆ ನುಗ್ಬೇಕಪ್ಪ, ಮಾಡ್ಬೇಕಪ್ಪ, ತಗೋಬೇಕಪ್ಪ ಅನ್ನತಕ್ಕಂಥದಕ್ಕೆ ಬಿಡುವುದಿಲ್ಲ ಅಂತ ಹೇಳ್ತವೆ. ಅದಕ್ಕೆ ಒಮ್ಮೆ ಈ ತಿರುಮಲ ಹತ್ರ ಕಾಳಹಸ್ತೇಶ್ವರ ದೇವಸ್ಥಾನ ಬರುತ್ತೆ. ಹೋಗ್ಬಿಟ್ಟು ಶ್ರೀಕಾಳಹಸ್ತಿಯಲ್ಲಿ
ಆ ಒಂದು ಕಾಳಸರ್ಪದೋಷ ಪೂಜಾ ಇದನ್ನ ಮಾಡಿಸ್ಕೊಂಡು ಬನ್ನಿ. ಆತ ಒಬ್ಬನೇ ಹೋಗಿದ್ರೂ ಪರವಾಗಿಲ್ಲ, 350 ರೂಪಾಯಿ ತಗೋತಾರೆ ಹೆಚ್ಚು ಕಡಿಮೆ. ಕುಳಿತು ಮಾಡಿಸ್ಕೊಂಡು ಬರ್ಲಿಕ್ಕೆ ಪ್ರಯತ್ನ ಮಾಡಿ, ಖಂಡಿತ ಒಳ್ಳೇದಾಗುತ್ತೆ. ರಾಹು ಪ್ರಭಾವಕ್ಕೆ ಆದಷ್ಟು ಕಾಳಿಕಾಲಯ, ರೇಣುಕಾದೇವಿ, ಯಲ್ಲಮ್ಮ ದೇವಿ, ಮಾರಿಕಾಂಬ ದೇವಿ ಇಂಥ ಒಂದು ದೇವಸ್ಥಾನಗಳ ಹತ್ತಿರದಲ್ಲಿದ್ರೆ ಅಮಾವಾಸ್ಯೆ ಹಿಂದಿನ ದಿನ ಕಳಿಸ್ಲಿಕ್ಕೆ ಹೇಳಿ, ಇಲ್ಲ ಅಮಾವಾಸ್ಯೆ ಮುಂದಿನ ದಿನ ಇನ್ನಷ್ಟು ವಿಶೇಷ. ಅವತ್ತು ಹೋದಾಗ ಆತನ ಕೈಯಿಂದ ಒಂದು ಬಟ್ಟಲು ಮೊಸರು, ಒಂದಷ್ಟು ಕರಿಮೆಣಸು, ಒಂದಷ್ಟು ಕಲ್ಲುಪ್ಪು ಇಷ್ಟು ತಗೊಂಡು ಹೋಗ್ಬಿಟ್ಟು ಈ ಮಾರಿಕಾಂಬ ಕಾಳಿಕಾಂಬ ದೇವಸ್ಥಾನಗಳಲ್ಲಿ ಹೊರಗಡೆ ಒಂಥರ ಪಾದುಕೆ ಆದ್ರೂ ಇಟ್ಟಿರ್ತಾರೆ, ಇಲ್ಲ ತ್ರಿಶೂಲ ಆದ್ರೂ ಇಟ್ಟಿರ್ತಾರೆ. ಅಲ್ಲಿ ಹುಯ್ತಕ್ಕಂಥದ್ದು ಒಂದು ಚಿಕ್ಕ ಬಟ್ಲು, ತುಂಬಾ ದೊಡ್ಡದಲ್ಲ, ಒಂದು ಚಿಕ್ಕ ಬಟ್ಟಲು, ತುಂಬಾ ವೇಸ್ಟ್ ಮಾಡೋದು ಬೇಡ ಅಂತ. ಆ ಹುಳಿ ತತ್ವ ಹೋಗಲಿ, ಆ ಖಾರ ತತ್ವ ಹೋಗಲಿ, ಆ ಉಪ್ಪಿನ ತತ್ವ ಹೋಗಲಿ, ಆ ಶಾಂತವಾಗಲಿ ಆ ರಾಹು ಪ್ರಭಾವ ಅನ್ನತಕ್ಕಂಥದ್ದು ಅಷ್ಟು ಮಾಡಿಸ್ಲಿಕ್ಕೆ ಹೇಳಿ. ಖಂಡಿತ ಒಂದು 7 ಅಮಾವಾಸ್ಯೆಗಳಷ್ಟಲ್ಲೇ ಕರೆ ಮಾಡಿ ಹೇಳ್ತೀರಾ, ಚೆನ್ನಾಗಿದ್ದಾನೆ, ನನ್ನ ಮಗನಿಗೆ ಒಳ್ಳೇದಾಗಿದೆ ಅಂತಕ್ಕಂಥದ್ದು ಹೋಗ್ತದೆ. ಮಹದೇವಯ್ಯ ಅವರೇ ಧನ್ಯವಾದಗಳು. ಜೊತೆಗೆ ತುಂಬಾನೇ ಖುಷಿ ಆಯ್ತು, ನಮ್ಗೆ ಪರಿಹಾರ ದೊರಕಿದೆ, ಗುರುಜಿ ಅವ್ರು ಏನ್ ಹೇಳಿದ್ದಾರೆ ಅದರಿಂದ ಅಂತ ಹೇಳಿದ್ರಿ. ಹಾಗಾಗಿ ಜ್ಯೋತಿಷ್ಯದ ಮೇಲೆ ಇನ್ನಷ್ಟು ನಂಬಿಕೆ ಹೆಚ್ಚಾಗುತ್ತೆ ಎಲ್ರಿಗೂ ಅಂತ ಹೇಳ್ತಾ ಮತ್ತೊಮ್ಮೆ ಧನ್ಯವಾದಗಳು ಕರೆಯನ್ನ ಮಾಡಿದ್ದಕ್ಕಾಗಿ. ಹಲೋ ಹಲೋ, ನಮಸ್ತೆ, ಯಾರು ಮಾತಾಡ್ತಿರೋದ್ಮಾ? ನಮಸ್ತೆ ಮೇಡಮ್, ನಾನು ಶೈಲಾ ಅಂತ ಮಾತಾಡ್ತಾ ಇರೋದು. ಎಲ್ಲಿಂದ ಕರೆ ಮಾಡ್ತಿದ್ದೀರಮ್ಮ? ನಾವು ಹುಬ್ಳಿನ ಮಾತಾಡ್ತಾ ಇರೋದು ಮೇಡಮ್. ಯಾರ ಬಗ್ಗೆ ಕೇಳ್ಬೇಕಿತ್ತು? ನನ್ನ ಬಗ್ಗೆ ಕೇಳ್ಬೇಕಾಯ್ತು ಮೇಡಮ್. ನೀವು ಹುಟ್ಟಿದ ದಿನಾಂಕ? 3/3/1983. 83. ಸಮಯ? ಸಮಯ ರಾತ್ರಿ 11:25. 1ರಿಂದ 12 ಒಳಗೆ ಒಂದು ಸಂಖ್ಯೆನ ಹೇಳಿಮ್ಮ. 2 ಮೇಡಮ್. ಗುರುಜಿ ಇದ್ದಾರೆ, ಮಾತಾಡಿ. ಆಯ್ತು. ನಮಸ್ತೆ ಶಂಕರ. ನಮಸ್ತೆ ಗುರುಜಿ, ತುಂಬಾ ಖುಷಿ ಆಗ್ತಾ ಇದೆ ಗುರುಜಿ. ತುಂಬಾ ದಿವಸ ನಿಮ್ಗೆ ಫೋನ್ ಮಾಡ್ತಾ ಇದ್ದೀವಿ, ಸಿಗ್ತಾನೆ ಇರಲಿಲ್ಲ. ಇರ್ಲಿ. ಈ ಜಾತಕದಲ್ಲಿ ವಿಶೇಷವಾಗಿ ಶುಕ್ರ ನೀಚ. ಶುಕ್ರ ಅಂದ್ರೇನೆ ಮಂಚ, ಪ್ರೀತಿ, ಪ್ರೇಮ, ಪ್ರಣಯ, ಭಾವ ಅಂತ ಹೇಳ್ತೇವೆ. ಒಂದು ಆನಂದ, ಒಂದೊಳ್ಳೆ ಆರೋಗ್ಯ, ಒಂದೊಳ್ಳೆ ಅಂದ, ವಜ್ರ, ವೈಡೂರ್ಯ, ವಿಶೇಷ ವಾಹನ, ವಿಶೇಷ ವಸ್ತ್ರ, ವಿಶೇಷ ಸುಖ, ಇದೆಲ್ಲವನ್ನ ತೋರಿಸ್ತಕ್ಕಂಥದ್ದು ಶುಕ್ರ. ಕಟಕ ಲಗ್ನಕ್ಕೆ ಶುಕ್ರ ನೀಚ ಭಾವದಲ್ಲಿದ್ದಾನೆ. ಕುಜ ಬೇರೆ ವಿಶೇಷವಾಗಿ ಕುಟುಂಬಕ್ಕೆ ಅಷ್ಟಮ ಸ್ಥಾನಕ್ಕೆ ಕಂಟಕನಾಗಿ ನಿಂತಿದ್ದಾನೆ. ಕನ್ಫರ್ಮ್ ಹೇಳಬಲ್ಲೆ, ಮಂಚದಲ್ಲಿ ಸುಖವಿಲ್ಲ, ಮಂಚದೊಡೆಯನಿಂದ ಪ್ರೀತಿ ಇಲ್ಲ, ಇಲ್ಲಿ ಯಾಕೋ ಮಧುರವಾದ ಅನುಬಂಧದಲ್ಲಿ ನೋವಾಗಬೇಕು. ಇದು ಈ ಜಾತಕ. ಹೌದೋ ಅಲ್ವೋ ತಾಯಿ? ಹೌದು ಗುರುಜಿ. ಆಮೇಲೆ ಗುರುಜಿ ನನ್ಗೆ 10 ವರ್ಷ ಆಯ್ತು ಗುರುಜಿ, ಮಕ್ಳಾಗಿದ್ದಿಲ್ಲ. ಮೊನ್ನೆ ಒಂದು ಮಗು ಆಗಿತ್ತು, 4 ತಿಂಗಳಾಗಿತ್ತು ಮಗುಗೆ. ಡಾಕ್ಟ್ರು ಹಾರ್ಟ್ ಅಲ್ಲಿ ಹೋಗಿದೆ ಅಂದ್ಬಿಟ್ಟು ಆಪರೇಷನ್ ಮಾಡ್ಸಿ ಅಂತ ಹೇಳಿದ್ರು. ಆಪರೇಷನ್ ಮಾಡ್ಸಿದ್ವಿ ಗುರುಜಿ, ಚೆನ್ನಾಗಿತ್ತು. 3 ದಿವಸ ಆದ್ಮೇಲೆ ಈ ತರ ತೀರೋಯ್ತು. ಅದಕ್ಕೆ ನನಗೆ ಮುಂದೆ ಮಕ್ಳಾಗುತ್ತಾ ಇಲ್ವಾ, ಮತ್ತೆ ನನ್ನ ಕೈಲಿ ಸಂತಾನ ಭಾಗ್ಯ ಇದೆಯಾ ಇಲ್ವಾ ಅಂತ ಕೇಳ್ಬೇಕು. ಖಂಡಿತ ಇದಮ್ಮ. ಶುಕ್ರ ಅಂದ್ರೇನೆ ಅಲ್ಲೆಲ್ಲೋ ಆರೋಗ್ಯ ಅಂತ ಹೇಳ್ತೇವೆ. ನೀವೇ ಆರೋಗ್ಯವಾಗಿಲ್ಲ. ಆರೋಗ್ಯವಂತ ಅಂಡಾಣು, ಆರೋಗ್ಯವಂತ ಪಿಂಡ ಅಂತನೂ ಹೇಳ್ತೇವೆ. ನಿಮ್ ಜಾತಕದಲ್ಲಿ ಇನ್ನೊಂದು ನೋಡಿ, ಕಟಕ ಲಗ್ನ ಪಂಚಮದಲ್ಲಿ ಗುರು ಕೇತು, ಪಂಚಮ ಸ್ಥಾನ ಬಂದು ಪುತ್ರ ಸ್ಥಾನ. ಗುರು ಸೇರಿ ಕೇತುವು ಸೇರಿದೆ, ಹುಳಿಯಾಗಿ ಬಿಟ್ಟಿದೆ. ಆ ಮಗುವಿಗೆ ಏನೋ ಒಂದು ಸಮಸ್ಯೆ ಆಗಬೇಕು, ಗುಪ್ತ ರೋಗ, ಗುಪ್ತ ಕಾಯಿಲೆ, ಗುಪ್ತ ತೊಂದರೆ. ಆ ಮಗು ಹೊಟ್ಟೆಲ್ ಬಿದ್ದಾಗ್ಲೇ ತುಂಬಾ ಆತಂಕ ಪಟ್ಟಿದ್ಯಾ ತಾಯಿ. ಯಾವ ರೀತಿ ಆಗುತ್ತೋ, ಹೇಗಾಗುತ್ತೋ, ಇಷ್ಟು ದಿನ ಆದ್ಮೇಲೆ ಮಗು ಕುಳಿತುಕೊಂಡಿದ್ದೆ ಅನ್ನತಕ್ಕಂಥ ಆತಂಕದಲ್ಲಿ ಸ್ವಲ್ಪ ಸುಧಾರಿಸ್ಕೊಳ್ಳಿ. 1 ವರ್ಷ ಧುಮುಕ್ಬೇಡಿ. 2014 ಜೂನ್ ನಂತರ ಆ ಗುರು ನಿಮಗೆ ಕಟಕ ರಾಶಿಗೆ ಬಂದು ಆ ಒಂದು ಪಂಚಮ ಸ್ಥಾನ ನೋಡ್ತಾನೆ. ಆಗ ಶ್ರೇಷ್ಠವಾದ ಸಂತಾನ, ಈಗ ಆಗೋದಿಲ್ಲ ಅಂತೇನಿಲ್ಲ, ಗಟ್ಟಿ ಸಂತಾನ, ಶ್ರೇಷ್ಠ ಸಂತಾನ ಆಗ್ಲಿಕ್ಕೆ ಇನ್ನಷ್ಟು ಬಲ ಆಗುತ್ತೆ. ಧುಮುಕ್ಬೇಡಿ. ಈಗೆಲ್ಲ ಏನಮ್ಮ ನಾನು ಹೇಳಿದ್ದೆ, ಜನವರಿ 1ಗೆ IVF ನಲ್ಲಿ ಈ ಮಕ್ಕಳ ಸಂತಾನಕ್ಕೆ ಸಂಬಂಧಪಟ್ಟಂತ ರೆವಲ್ಯೂಷನ್ಸ್ ನಡೆಯುತ್ತೆ ಅನ್ನತಕ್ಕಂಥದ್ದು. ಇವತ್ತು ಒಂದು ಪ್ರಖ್ಯಾತ ನಗರದ ಪ್ರಖ್ಯಾತ ಬೆಂಗಳೂರಿನ ಪ್ರಖ್ಯಾತ ಒಂದು ಆಸ್ಪತ್ರೆಯಲ್ಲಿ ಒಂದು ವಿಶೇಷವಾದಂಥ ಒಂದು ಟೆಕ್ನಾಲಜಿನ ಇನ್ವೆಂಟ್ ಮಾಡಿ 2 ಟ್ವಿನ್ಸ್ ಮಕ್ಕಳನ್ನ ಇದು ಮಾಡಿದ್ದಾರೆ. ಸುಮಾರು 18 ದೇಶದಲ್ಲಿ ಆ ಒಂದು ಸಿಸ್ಟಮ್ನ ಫಾಲೋ ಮಾಡ್ತಾರೆ. ಆ ಒಂದು ಭ್ರೂಣದ ಬಗ್ಗೆ, ಆ ಒಂದು ಮಕ್ಕಳ ಬಗ್ಗೆ ಅನ್ನತಕ್ಕಂಥದ್ದು ಅಷ್ಟು ಒಂದು ವಿಸ್ಮಯ ಈ ವರ್ಷ ನಡೆಯುತ್ತೆ. ಮಧುಮೇಹ ರೋಗಕ್ಕೂ ಹಾಗೂ ಈ ಮಕ್ಕಳಿಲ್ಲದಿರುವವರಿಗೆ ಸಂತಾನಕ್ಕೊಂದು ವಿಶೇಷವಾದಂಥ ಟೆಕ್ನಾಲಜಿ ಹೊರಗಡೆ ಬರುತ್ತೆ. ರೆವಲ್ಯೂಷನ್ ಇನ್ ಮೆಡಿಸಿನ್ಸ್ ಅಲ್ಲಿ ಅನ್ನತಕ್ಕಂಥದ್ದು, ವೈದ್ಯಕೀಯ ರಂಗದಲ್ಲಿ ಒಂದು ಕ್ರಾಂತಿ ಆಗುತ್ತೆ ಅಂತಕ್ಕಂಥದ್ದು ಅಂಥದ್ದು ನಡೀತಿದ್ದಾವೆ, ಇನ್ನೂ ಬರ್ತವೆ. ಆತಂಕ ಪಡಬೇಡಿ. ಈಗೆಲ್ಲ ಏನು ಇನ್ಸ್ಟೆಂಟ್ ಕಾಫಿನೇ ಇನ್ಸ್ಟೆಂಟ್ ಪಿಜ್ಜಾ ತರ, ಇನ್ಸ್ಟೆಂಟ್ ಪುಳಿಯೋಗರೆ ತರ, ಇನ್ಸ್ಟೆಂಟ್ ದೋಸೆ ತರ ಹಾಕು ತಗೋ ತಿನ್ನು ಅನ್ನೋ ತರ
ಆ ಮಟ್ಟಕ್ಕೆ ಒಂದು ವೈದ್ಯಕೀಯ ರಂಗದಲ್ಲಿ ಕ್ರಾಂತಿಗಳಾಗ್ತಿದೆ. ಆತಂಕ ಪಡಬೇಡಿ. ಮುಂದಿನ ಏಪ್ರಿಲ್ವರೆಗೂ ಸುಮ್ಮನೆರಿ, ಧುಮುಕ್ಬೇಡಿ. ಅಲ್ಲಿವರೆಗೂ ಆದಷ್ಟು ಪ್ರತಿನಿತ್ಯ ಅರಳಿಕಟ್ಟೆ ಹತ್ರ ಒಂದು ಅರ್ಧ ಗಂಟೆ ಬೆಳಿಗ್ಗೆನೋ ಸಂಜೆನೋ ಕುಳಿತು ಬನ್ನಿ. ಅಲ್ಲಿ ಬಿದ್ದಿರ್ತಕ್ಕಂಥ ಹಣ್ಣುಗಳು ತಗೊಬಂದು ತೊಳೆದು ಒಂದು ಬಿಳಿ ಬಟ್ಟೆನಲ್ಲಿ ಕಟ್ಟಿಬಿಡಿ, ಗಂಟು ಹಾಕ್ಬಿಟ್ಟು ಮನೆಯಲ್ಲಿ ಎಲ್ಲಾದ್ರೂ ಅಟ್ಟದ ಹತ್ರ ಇಲ್ಲ ಗಾಳಿ ಬೀಳೋ ಥರ ಬೆಳಕು ಬೀಳೋ ಥರ ಜಾಗದಲ್ಲಿ ಆಣಿ ಹೊಡೆದು ತಗಲಾಕಿ ಒಂದು 48 ದಿನ ಹಾಗೆ ಬಿಟ್ಬಿಡಿ. ಅದು ಒಣಕೊಳ್ಳುತ್ತೆ. ಅದನ್ನು ತೆಗೆದು ಮಿಕ್ಸಿನಲ್ಲಿ ಹಾಕಿ ಪೌಡ್ರ್ ಮಾಡಿಟ್ಟು ಅದಕ್ಕಿಷ್ಟೇ ಇಷ್ಟು ಕೇಸರಿ ಸೇರಿಸ್ಕೊಳ್ಳಿ, ಇಟ್ಕೊಳ್ಳಿ. ಪ್ರತಿನಿತ್ಯ ಹಾಲಿನಲ್ಲಿ ಮಿಕ್ಸ್ ಮಾಡ್ಕೊಂಡು ನೀವು ನಿಮ್ಮ ಯಜಮಾನರು ಸೇವಿಸ್ತಕ್ಕಂಥದಕ್ಕೆ ಪ್ರಯತ್ನ ಮಾಡಿ. ತುಂಬ ಒಳ್ಳೆಯದಾಗುತ್ತೆ. ಆ ದೇಹ ಪುಷ್ಟಿ, ಅಂಡಾಣುವಿನ ಸಮಸ್ಯೆ, ವೀರ್ಯಾಣುವಿನ ಸಮಸ್ಯೆ ಇದ್ರೂ ಕೂಡ ಇಬ್ಬರಿಗೂ ಬ್ಯಾಲೆನ್ಸ್ ಆಗ್ತಕ್ಕಂಥದ್ದಾಗುತ್ತೆ. ಚೆನ್ನಾಗಿರ್ತೀರಾ, ಆತಂಕ ಪಡಬೇಡಿ, ಹೋಗ್ಬೇಡಿ. ಧನ್ಯವಾದಗಳು ಮಾ ಕರೆಯನ್ನ ಮಾಡಿದ್ದಕ್ಕಾಗಿ. ಗುರುಜಿ, ಮೂಲ ನಕ್ಷತ್ರದವರೆಲ್ಲರೂ ಬಹುಶಃ ಕಾಯ್ತಾ ಇದ್ದಾರೆ ಅನ್ಕೊಂಡಿದ್ದೀನಿ. ಯಾಕಂದ್ರೆ ಗ್ರಹಣ ದೋಷ ಹೇಗೆ ಒಂದು ಅವರ ನಕ್ಷತ್ರದವರಿಗೆ ಪರಿಣಾಮ ಬೀರತ್ತೆ ಅಂತ. ಖಂಡಿತ. ರೌದ್ರ ರೂಪೇಣಂ ಅಂತ ಹೇಳ್ತೇವೆ ಕೇತುವನ್ನ. ರುದ್ರ ರೂಪವಾಗಿ ಆ ರೌದ್ರಕ್ಕಿಂತಲೂ ಅತಿರುದ್ರ ರೂಪವಾಗಿರ್ತಕ್ಕಂಥ ದೇವರನ್ನ ಪ್ರಾರ್ಥನೆ ಮಾಡ್ತಕ್ಕಂಥದ್ದಕ್ಕೂ ಕೂಡ ಕೇತುಭಾವ. ಅಘೋರಿಗಳಲ್ಲಿರ್ತಾರೆ ಈ ಒಂದು ಕೇತುಭಾವ ಅಂತಕ್ಕಂಥ ಮಾತು ಹೇಳ್ತೇವೆ. ನೋಡಿ, ಕೆಲವು ನಕ್ಷತ್ರಗಳಿಗೆ ಮಾತ್ರ ಗ್ರಹಣ ಶಾಪ ಅಂದ್ರೆ ಯು ಆರ್ ಬಾರ್ನ್ ಟು ಟೇಕ್ ದಿ ಪೇಯ್ನ್. ಎಲ್ರಿಗೂ ತಡ್ಕೊಳ್ಳೋ ತಾಕತ್ತಿರೋಲ್ಲ, ಅದಕ್ಕೆ ದೇವರು ಎಲ್ರಿಗೂ ಕೊಡೋದಿಲ್ಲ. ಎಲ್ಲರೂ ರಾಜರಾಗುವುದಿಲ್ಲ, ಎಲ್ಲರೂ ಸೇನಾಪತಿ ಆಗುವುದಿಲ್ಲ, ಎಲ್ಲರೂ ಸೈನಿಕರಾಗುವುದಿಲ್ಲ, ಎಲ್ಲರೂ ಗುರುವಾಗುವುದಿಲ್ಲ, ಎಲ್ಲರೂ ಒಳ್ಳೆ ಅಮ್ಮ ಆಗೋದಿಲ್ಲ, ಒಳ್ಳೆ ಪತ್ನಿ ಆಗೋದಿಲ್ಲ, ಒಳ್ಳೆ ಗಂಡ ಆಗಿರೋದಿಲ್ಲ, ಒಳ್ಳೆ ಮಕ್ಕಳಾಗಿರೋದಿಲ್ಲ, ಒಳ್ಳೆ ವರ್ಕರ್ ಆಗಿರೋದಿಲ್ಲ, ಒಳ್ಳೆ ಬಾಸ್ ಆಗಿರೋದಿಲ್ಲ. ಇಷ್ಟೆಲ್ಲ ಇರುತ್ತೆ. ಸೊ ಅವರವರ ಅರ್ಹತೆಗೆ ತಕ್ಕಂತೆಯೇ ಆ ಭಗವಂತ ಕಳಿಸಿರ್ತಾನೆ. ಯು ಆರ್ ಬಾರ್ನ್ ಟು ಬಿ ದಿಸ್, ಗೋ ಅನ್ನತಕ್ಕಂಥದ್ದು. ಸೊ ಈ ಕೇತು ನಕ್ಷತ್ರದವರು ಅಂದ್ರೇನೆ, ಅದರಲ್ಲೂ ಮೂಲ ನಕ್ಷತ್ರ ಕನ್ಫರ್ಮ್ ದೇವಿ ಉಪಾಸಕರೇ ಮೋಸ್ಟ್ ಆಫ್ ದೆಮ್. 10ರಲ್ಲಿ 7 ಜನಕ್ಕೆ ಚಂಡಶಾಸನ, ಚಂಡೀಶ, ಗಣೇಶ, ಕಾಳೀಶ ಅನ್ನತಕ್ಕಂಥ ಮಾತು ಹೇಳ್ತಾರೆ ಆ ಒಂದು ಜ್ಯೋತಿಷ ವಿಭಾಗದಲ್ಲಿ. ಅಂದ್ರೆ ಅವರಿಗೆ ಸಾಮಾನ್ಯವಾಗಿ ಈ ಮೂಲ ನಕ್ಷತ್ರದವರಿಗೆ ದೇವಿ ಉಪಾಸನೆ ಮೇಲೆ, ಅದರಲ್ಲೂ ರೌದ್ರದೇವಿ ಉಪಾಸನೆ ಮೇಲೆ, ಚಾಮುಂಡೇಶ್ವರಿ ಮೇಲೆ, ದುರ್ಗಾದೇವಿ ಮೇಲೆ, ಕಾಳಿಕಾದೇವಿ ಮೇಲೆ ವಿಪರೀತವಾದಂಥ ಮೋಹ ಬರುತ್ತೆ. ಇಲ್ಲ ಪೂಜೆ ಮಾಡ್ತಕ್ಕಂಥದ್ದು, ಇಲ್ಲವೇ ವಿನಾಯಕನ ಮೇಲೆ ತುಂಬಾ ಒಂದು ಅನುಬಂಧ ಇಟ್ಕೊಳ್ತಕ್ಕಂಥ ಒಂದು ಮೋಹ ಬರುತ್ತೆ. ಅದರಲ್ಲೂ ಕೇತು ನಕ್ಷತ್ರ ಅಂತ ಹೇಳಿದ್ರೇನೆ ಎಲ್ಲೋ ಒಂದು ವೈರಾಗ್ಯ, ಪಾಯ್ಸನ್ಸ್, ಏನಾದ್ರೂ ಮಾಟ ಪ್ರಯೋಗ, ಮಂತ್ರ ಪ್ರಯೋಗ, ತಂತ್ರ ಪ್ರಯೋಗ, ಮನೋಭ್ರಾಂತಿ ಪ್ರಯೋಗ, ಮನೋವ್ಯಾಧಿಯಿಂದ ನರಳ್ತಕ್ಕಂಥದ್ದು, ಪೋಲಿಯೋ ಸಮಸ್ಯೆಯಿಂದ ನರಳ್ತಕ್ಕಂಥದ್ದು, ನರ್ವಸ್ ಸಮಸ್ಯೆಯಿಂದ ನರಳ್ತಕ್ಕಂಥದ್ದು, ಫಿಟ್ಸ್ ಸಮಸ್ಯೆಯಿಂದ ನರಳ್ತಕ್ಕಂಥದ್ದು, ಅರ್ನಿಯಾ, ಅಪೆಂಡಿಸ್, ಅಲ್ಸರ್, ಗ್ಯಾಸ್ಟ್ರಿಕ್, ಪೈಲ್ಸ್, ಪಿಸ್ಟುಲಾ, ಇಂಟೆಸ್ಟೈನ್, ಸ್ಪ್ಲೀನ್ ಇನ್ ದಿ ಇಂಟೆಸ್ಟೈನ್, ಇವುಗಳ ಒಂದು ಸಮಸ್ಯೆಗಳಿಂದ ಬಳಲ್ತಕ್ಕಂಥ ಒಂದು ಸಮಸ್ಯೆಗಳು ಈ ಒಂದು ಮೂಲ ನಕ್ಷತ್ರಕ್ಕೆ ಬೇಗ ಆಗುತ್ತೆ. ಮೂಗಿನಿಂದ ಸೋರ್ತಕ್ಕಂಥದ್ದು, ವಿಪರೀತ ಕುಡಿತಕ್ಕಂಥದ್ದು, ವಿಪರೀತ ಈ ಒಂದು ಏನ್ ಹೇಳ್ತವೆ ಡ್ರಗ್ಸ್ ಅಭ್ಯಾಸ ಬರ್ತಕ್ಕಂಥದ್ದು. ಇಲ್ಲ ನೀವೇ ಡ್ರಗ್ಸ್ ಮಾರ್ತಕ್ಕಂಥವ್ರು ಮ್ಯಾನುಫ್ಯಾಕ್ಚರರ್ ಆಗಿರ್ಬೇಕು. ಈ ಕೆಮಿಕಲ್ಸು, ಫರ್ಟಿಲೈಸರ್ಸು, ಈ ಫಾರ್ಮಸಿ ನಡೆಸ್ತಕ್ಕಂಥದ್ದು, ಮೀನನ್ನ ಬೆಳೆಸಿ ಮಾಡ್ತಕ್ಕಂಥದ್ದು. ಮೂಲ ನಕ್ಷತ್ರದವರಿಗೆ ಒಂದು ಅದ್ಭುತವಾದಂತಹ ಒಂದು ಜ್ಞಾಪಕ ಶಕ್ತಿ ಇರುತ್ತೆ. ಎರಡನೇದು, ಅವ್ರಿಗೊಂದು ಜೀವಿ ಮೇಲೆ ತುಂಬಾ ಇಷ್ಟ ಇರುತ್ತೆ, ಅದು ಪ್ರಾಣಿಗಳಲ್ಲಿ ಅತಿ ಮುಖ್ಯವಾಗಿ ಈ ಕೇತು ಅಂದ್ರೆ ದೇ ಆರ್ ಮೋರ್ ಅಟ್ಯಾಚ್ಡ್ ವಿತ್ ಡಾಗ್ಸ್. ನಾಯಿ ಇಲ್ಲ ಇವ್ರು ಇರೋದಿಲ್ಲ, ಏನೋ ಒಂದು ಅಟ್ಯಾಚ್ಮೆಂಟ್ ಬರ್ತಕ್ಕಂಥದ್ದಾಗುತ್ತೆ ಈ ಮೂಲ ನಕ್ಷತ್ರದ ಪ್ರಭಾವಕ್ಕೆ. ನಿಮಗೆ ನೆಮ್ಮದಿಯಾಗಂತೂ ಬಿಡೋದಿಲ್ಲ. ನಿಮ್ಮವರಲ್ಲೇ ಶತ್ರುಗಳಿರ್ತಾರೆ, ನಿಮ್ಮ ಒಡಹುಟ್ಟಿದವರಲ್ಲೂ ಶತ್ರುಗಳಿರ್ತಾರೆ, ಇಲ್ಲ ನಿಮ್ಗೆ ಗಂಡನ ಕಡೆಯಿಂದ ಶತ್ರುಗಳಾಗ್ತಾರೆ, ಇಲ್ಲ ಹೆಂಡತಿ ಕಡೆಯಿಂದ ಶತ್ರುಗಳಾಗ್ತಾರೆ, ಇಲ್ಲ ತುಂಬಾ ಮಿತ್ರರಾಗಿರುವವನ್ನ ಬೆನ್ನು ಚೂರಿ ಹಾಕ್ತಾರೆ. ಆ ಕೇತುವಿನ ಮೇಲೆ ಏನಾದ್ರೂ ಶನಿ ಪ್ರಭಾವ ಬಿತ್ತು, ಇಲ್ಲ ಚಂದ್ರ ಪ್ರಭಾವ ಬಿತ್ತು ಅಂದ್ರೆ ನಿಮ್ ತಾಯಿ ಆರೋಗ್ಯ ಕೆಡ್ತು, ಇಲ್ಲ ನಿಮ್ಮ ಆರೋಗ್ಯ ಕೆಡ್ತು, ಇಲ್ಲ ನಿಮಗ್ ಹುಚ್ಚಿಡಿತಕ್ಕಂಥದ್ದು ಗ್ಯಾರಂಟಿ. ಮೂಲ ನಕ್ಷತ್ರವಾಗಿ ಧನುಸು ರಾಶಿಯಾಗಿ ಅಲ್ಲೇ ಕೇತುವಿನೋ ಸೇರ್ಕೊಂಡ್ರೆ ನಿಮಗೆ ಹೆಲ್ತ್ ಪ್ರಾಬ್ಲಮ್ಸ್ ಜಾಸ್ತಿ. ಅಲ್ಲೇ ರಾಹು ಏನಾದ್ರೂ ಸೇರ್ಕೊಂಡ್ರೆ ನಿಮಗೆ ಶತ್ರುಗಳು ಜಾಸ್ತಿ. ದಿಢೀರ್ ಹೆಸರು ಧನುಸು ರಾಶಿಯಲ್ಲಿ ರಾಹು ಬರ್ತಾನೆ ಅಂದ್ರೆ ಕೋದಂಡ ರಾಹು.
ಇದು ತೆಂಡೂಲ್ಕರ್ಗೆ ಇರ್ತಕ್ಕಂಥದ್ದು, ರೇಖಾಗಿರ್ತಕ್ಕಂಥದ್ದು, ಮಾಧುರಿ ದೀಕ್ಷಿತ್ಗೆ ಇರ್ತಕ್ಕಂಥದ್ದು, ಹರ್ಷದ್ ಮೆಹ್ತಾಗಿರ್ತಕ್ಕಂಥ ಒಂದು ಭಾವ. ಅಂದ್ರೆ ನೋಡಿ, ಅವರೆಲ್ಲ ದಿಢೀರ್ ಹೆಸರು ತಗೊಂಡೋಗಿ ರಾಜಕೀಯ, ಜನ, ಮಾಧ್ಯಮ ಇವುಗಳ ಮುಂದ್ಗಡೆ ನಿಲ್ಲಿಸ್ತಕ್ಕಂಥ ಒಂದು ಪ್ರಭಾವ ಅಂತ ಹೇಳ್ತೇವೆ. ಸೊ ಅಂತ ಒಂದು ಚಂದ್ರ ಪ್ರಭಾವ. ರಾಹು ಏನಾದ್ರು ಸೇರ್ತಂದ್ರೆ ತಾಯಿಗೆ ಏನಾದ್ರೂ ಸಮಸ್ಯೆ. ಅಷ್ಟಮಾಧಿಪತಿ ಚಂದ್ರ ಕಡಿಮೆ ಅಂದ್ರೆ 28ನೇ ವಯಸ್ಸಿನವರೆಗೂ ನಿಮ್ಮನ್ನು ಅಲದಾಡಿಸ್ತಕ್ಕಂಥ ಒಂದು ಭಾವ. ಪ್ರತಿಯೊಂದು ಹೋರಾಟ ಮಾಡ್ತಕ್ಕಂಥದ್ರ ಭಾವ. ತಂದೆಗೆ ಬಲ ಇರೋದಿಲ್ಲ. ಶತ್ರುಗಳನ್ನು ತಾನಾಗಿ ಉದ್ಭವ ಮಾಡ್ಕೊಬಿಡ್ತೀರಿ. ಯಾಕಂದ್ರೆ ಚಂದ್ರ ಬಂದು ಕೇತು ನಕ್ಷತ್ರ ಇರೋ ಸತ್ಯ ಕಕ್ಕಿಸ್ತಾನೆ. ನೀವು ಮಾತಾಡೋದೆಲ್ಲ ನೀವು ಅಪರಬ್ರಹ್ಮ ಅನ್ಕೋತೀರಾ, ಪಟ 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 ಅಂತನೂ ಮಾತಾಡಿಬಿಡ್ತೀರಾ. ಷಷ್ಠಭಾವೇ ಶುಕ್ರ ಕನ್ಫರ್ಮ್. ಮೂಲಾ ನಕ್ಷತ್ರದ ಹೆಣ್ಣಿಗೆ ಗಂಡಿಂದ ತೊಂದರೆ, ಇಲ್ಲ ಗಂಡಿಗೆ ಹೆಣ್ಣಿಂದ ತೊಂದರೆ, ಇದು ಪಕ್ಕ. ಗೊತ್ತೋ ಗೊತ್ತಿಲ್ಲದೆಯೋ ನಿಮ್ಮ ಜೀವನದಲ್ಲಿ ಬಂಗಾರದಂತ ಹೆಂಡತಿ ಇದ್ರು ಈ ತರ ಒಂದು ಬೆಳ್ಳಿ ಕಣ್ಣು ಹೋಗುತ್ತೆ, ಇಲ್ಲ ಬಂಗಾರದಂತ ಗಂಡನಿದ್ರು ಕೂಡ, ಇಲ್ಲ ನೀವು ಮದುವೆ ಆಗ್ತಕ್ಕಂಥ ಸಂದರ್ಭದಲ್ಲಿ ನೀವು ಅಷ್ಟು ಬೇಗ ಒಪ್ಪೋದಿಲ್ಲ ಹುಡುಗನ. 6 ಪ್ಯಾಕ್ ಇರಬೇಕು, 8 ಪ್ಯಾಕ್ ಇರಬೇಕು, ಸ್ಮಾರ್ಟ್ ಇರಬೇಕು, ಸಲ್ಮಾನ್ ಖಾನ್ ತರ ಇರಬೇಕು, ಶಾರುಖ್ ಖಾನ್ ತರ ಇರಬೇಕು, ಈ ತರದೆಲ್ಲ ಅನ್ಕೊಳ್ತಕ್ಕಂಥ ಒಂದು ಭಾವಕ್ಕೆ ಹೋಗ್ತಕ್ಕಂಥದ್ದಾಗುತ್ತೆ. ಅಷ್ಟು ಬಿಟ್ರೆ ಇನ್ನೊಂದು ಅಷ್ಟಮಾಧಿಪತಿ ಚಂದ್ರ, ನೀವು ಯಾರಿಗೂ ಒಳ್ಳೇದು ಮಾಡಿದ್ರು ನಿಮ್ಮ ಬಗ್ಗೆ ಅಪಾರ್ಥ ಬರ್ತಕ್ಕಂಥದ್ದಾಗುತ್ತೆ. ನಿಮಗೆ ರಾತ್ರಿ ಹೊತ್ತು ಕೊಳ್ಳಿದೆವ, ನೀವು ಒಂಚೂರು ನಿದ್ದೆ ಬರೋದಿಲ್ಲ ನಿಮ್ಗೆ. ದೆವ್ವ ತಿನ್ನೋ ಸಂದರ್ಭದಲ್ಲಿ ತಿಂತಾ ಇರ್ತೀರ. ಅಂದ್ರೆ ರಾತ್ರಿ 12 ಗಂಟೆನಲ್ಲಿ ಹಸಿವೆ ಆಗುತ್ತೆ, ಇಲ್ಲ 2 ಗಂಟೆನಲ್ಲಿ ನಿಮ್ಗೆ ಹಸಿವೆ ಆಗುತ್ತೆ. ನೋಡಿ ಬೇಕಾದ್ರೆ ಮೂಲಾ ನಕ್ಷತ್ರದವರು. ಅದರಲ್ಲೂ ಮೂಲಾ ನಕ್ಷತ್ರದ ಗಂಡಸರಿಗೆ ದೇವರು ಮೂಲಾ ನಕ್ಷತ್ರದ ಈ ಒಂದು ಗಂಡಸರಿಗೆ ಒಂದು ಶಕ್ತಿ ಕೊಟ್ಟಿರ್ತಾನೆ. ಅದು ಅಂದ್ರೆ ಬಾಹುಬಲ ಶಕ್ತಿ. ನಿಮ್ಮ ಒಂದು ದೇಹ ಶಕ್ತಿ ಇರುತ್ತಲ್ವಾ, ಅಸಾಧ್ಯವಾದಂಥ ಶಕ್ತಿ. ಯು ಆರ್ ದ ಬೆಸ್ಟ್ ಇನ್ ಇನ್ವೆಸ್ಟಿಗೇಷನ್ ಆಫೀಸರ್ ಆದ್ರೆ, ರಿಸರ್ಚ್ ಮಾಡತಕ್ಕಂಥವ್ರಾದ್ರೆ, ಬಾಡಿ ಬಿಲ್ಡಿಂಗ್ ನಲ್ಲಿ ಏನಾದ್ರು ಹೇಳಿದ್ರೆ, ಸ್ಪೋರ್ಟ್ಸ್ ಅಲ್ಲಿ ಏನಾದ್ರು ಹೇಳಿದ್ರೆ, ರೆಸ್ಲಿಂಗ್ ನಲ್ಲಿ, ಅದರಲ್ಲೂ ಕುಸ್ತಿನಲ್ಲಿ ಇಳಿಬೇಕು ನೀವು. ತುಂಬಾ ಜಗಜಟ್ಟಿಗಳೇ ನೀವು. ಏನಾದ್ರು ನಿಮ್ಮ ಮನೆಯಲ್ಲಿ ಕೇತು ನಕ್ಷತ್ರದ ನಿಮ್ಮ ಮಗ ಇದ್ದಾನೆ, ಅವನಿಗೇನಾದ್ರೂ ಕುಜ, ಶನಿ, ರಾಹು ಪ್ರಭಾವ ಆ ಚಂದ್ರನ ಮೇಲೆ, ಮೂಲಾ ನಕ್ಷತ್ರದ ಮೇಲೆ ಇದೆ ಅಂದ್ರೆ, ಅವನ್ ತುಂಟಾಟ ನೋಡಿ ತಗೊಂಡೋಗಿ ಅವನೊಂದು ಸ್ಪೋರ್ಟ್ಸ್ ಅಲ್ಲಿ ಹಾಕ್ಬೇಡಿ. ಒಳ್ಳೆ ಸ್ವಿಮ್ಮರ್ ಆಗ್ತಾನೆ. ಯೋಗ ಸಾಧಕರು ಕೇತು ನಕ್ಷತ್ರದವರು ಅಘೋರಿಗಳೇ. ಅವರಿಗೆ ಈ ಒಂದು ಮೂಲಾ ನಕ್ಷತ್ರದವರಿಗೆ ವಿಚಿತ್ರವಾದಂತಹ ಅನುಭವಗಳಾಗ್ತಕ್ಕಂಥದ್ದು. ನಿಮ್ಮ ಹುಚ್ಚಾಟಿಕೆ, ಮಂಗ್ಯಾಟಿಕೆ ಅದು ನಿಮಗೆ ಮಾತ್ರವೇ ಗೊತ್ತು. ಅದು ನಿಮ್ಮ ಕಂಟ್ರೋಲಲ್ಲೂ ಇರೋದಿಲ್ಲ. ನೀವು ಬ್ರಹ್ಮಜ್ಞಾನಿಗಳ ಜೊತೆಯಲ್ಲಿದ್ದರೆ ನಿಮಗಿಂತ ಬ್ರಹ್ಮಜ್ಞಾನಿ ಇಲ್ಲ. ಕುಡುಕರ ಜೊತೆನಲ್ಲಿದ್ರೆ ನಿಮಗಿಂತ ಎಡವಟ್ಟು ಕುಡುಕುದಾಸೆಯರಿಲ್ಲ. ಜಗಳಗಂಟರಾಗಿ ನಿಂತ್ಕೊಂಡ್ರಿ ಅಂದ್ರೆ ನಿಮಗಿಂತ ಜಗಳಗಂಟರಿಲ್ಲ. ದಾನಕ್ಕೆ ನಿಂತರೆ ಕರ್ಣನಿಗೆ ಮೀರಿಸಿದ ದಾನಗುಣ. ನಿಮ್ಮ ಮನಸ್ಸನ್ನ ಪ್ರಚೋದನೆ ಆಗದ ಹಾಗೆ ಇಟ್ಕೋಬೇಕಾಗುತ್ತೆ. ಅತಿ ಮುಖ್ಯವಾಗಿ ಮೂಲಾ ನಕ್ಷತ್ರದವರಿಗೆ 2 ಶತ್ರುಗಳಿರ್ತಾರೆ ಕಂಪಲ್ಸರಿ. ಒಂದು ಅತಿ ದೊಡ್ಡ ಶತ್ರುಗಳು ಅವ್ರ ಸುತ್ತಮುತ್ತಲಿರ್ತಕ್ಕಂಥ ಜನಗಳು. ಅದು ಹೆಂಡತಿ ಇರ್ಬೋದು, ಸ್ನೇಹಿತರು ಇರ್ಬೋದು, ಆತ್ಮೀಯರಿರ್ಬೋದು. ನೆಗೆಟಿವ್ಸ್ ಬೇಗ ಅಟ್ರಾಕ್ಟ್ ಆಗ್ಬಿಡ್ತೀರ. ಅದರಲ್ಲಿ ಏನಾದ್ರೂ ನಿಮಗೆ ಕುಡಿತದ ಚಟ ಏನಾದ್ರೂ ಇದ್ದು, ಕುಡಿತದ ಸ್ನೇಹಿತರಿದ್ರು ಅಂದ್ರೆ ನಿಮ್ಮನ್ನು ಪೂರ್ತಿ ಮುಳುಗಿಸ್ತಾರೆ. ಎಚ್ಚರಿಕೆ, ಅಂತವನ್ನ ದೂರ ಇಡಬೇಕು. ನೀವು ಅಭ್ಯಾಸಗಳನ್ನ ನಿಯಂತ್ರಣ ಮಾಡ್ಕೊಳ್ಳೋದು ನೋಡ್ಬೇಕು. 2ನೇ ಶತ್ರು ನೀವೇ, ಇನ್ಯಾರು ಅಲ್ಲ, ನೀವೇ. ನಿಮ್ಮ ಒಳ್ಳೆತನವೇ. ಬೇಗ ನಂಬಿಬಿಡ್ತೀರಾ. ಸ್ನೇಹಿತರಿಗೋಸ್ಕರ ಪ್ರಾಣ ಕೊಡ್ತಕ್ಕಂಥ ವ್ಯಕ್ತಿತ್ವ. ನಿಮ್ಮ ದೌರ್ಭಾಗ್ಯ ಏನು ಅಂದ್ರೆ, ನೀವು ಏನ್ ಮಾಡಿದ್ರು ಕುಟುಂಬದಲ್ಲಿ ಇರ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಧನುಸು ರಾಶಿಗೆ ಅಧಿಪತಿ ಗುರುವೇ. ಗುರು ತನ್ನ ಮನೆಗೆ ತೂತು, ಬೇರೆ ಮನೆಯವರಿಗೆ ಅವನು ಒಳ್ಳೆ ಸಮಾಜ ಸೇವಕ. ತನ್ನ ಮನೆಗೆ ಏನೂ ಮಾಡಲಾರ. ಏನ್ ಬೇಕು, ಊಟಕ್ಕೆ ಬೇಕು, ಬಟ್ಟೆಗೆ ಬೇಕು, ಎಲ್ಲ ತಂದು ಕೊಟ್ಟಿರ್ತೀರಾ. ಆದ್ರೆ ನಿಮಗ್ ನೋಡಿಬೇಕಾದ್ರೆ ನಾನು ಚಾಲೆಂಜ್ ಮಾಡಿರ್ತೇನೆ, ಮೂಲಾ ನಕ್ಷತ್ರದವ್ರು ನಿಮ್ಮನೆ ಫಂಕ್ಷನ್ ಇಲ್ಲ ಹಬ್ಬ ಹರಿದಿನ ಅಂತಕ್ಕಂಥದ್ರಲ್ಲಿ ಇರ್ಲಿಕ್ಕಾಗಲ್ಲ. ಇನ್ನೂ ಒಂದು ಹೇಳ್ತೇನೆ ನೋಡಿ, ಮೂಲಾ ನಕ್ಷತ್ರದವರಿಗೆ ಮಕ್ಕಳಿಂದಲೇ ನೋವು. ಅದರಲ್ಲೂ ಮೊದಲನೇ ಮಗುವೇನಾದರೂ ಗಂಡು ಮಗುವಾಗಿ ಬಿಟ್ರೆ ಕಣ್ಣೀರೇ. ಆ ಮಗು ನಿಮ್ ಜೊತೆಲಿರೋಲ್ಲ, ಇಲ್ಲ ದೂರ ಹೋಗ್ತಕ್ಕಂಥದ್ದು. ಇಲ್ಲ 2ನೇ ಮಗುವಾಗಿ ಗಂಡು ಮಗು ಹುಟ್ಟರೆ ಅವನ ವಿದ್ಯಾಭ್ಯಾಸದಲ್ಲೋ ಇಲ್ಲ ಅವನ ಒಂದು ಆರೋಗ್ಯ ಸ್ಥಿತಿಯಲ್ಲೋ ಏನಾದ್ರೂ ಒಂದು ಏರ್ಪೇರಿರುತ್ತೆ. ಮಕ್ಕಳನ್ನ ತುಂಬಾ ಹಚ್ಕೊಳ್ಳೋ ನೀವು ಕಾಕತಾಳೀಯವಾಗಿಯೋ ಕಾರಣಾಂತರಗಳಿಂದಲೋ ಆ ಮಕ್ಕಳ ಆರೋಗ್ಯ ವಿಚಾರದಲ್ಲೋ ಇಲ್ಲ ಅವ್ರ ವಿದ್ಯಾಭ್ಯಾಸದ ವಿಚಾರದಲ್ಲೋ ನೋವು ತಿಂತೀರಾ.
ಇಲ್ಲ ಗೊತ್ತೋ ಗೊತ್ತಿಲ್ಲದೆ ಏನೋ ಒಂದು ಎಡವಟ್ಟಾಗಿ ಅವ್ರು ನಿಮ್ಮಿಂದ ದೂರ ಹೋಗ್ತಾರೆ, ಇಲ್ಲ ನೀವು ಅವರಿಂದ ದೂರ ಇರ್ತಕ್ಕಂಥ ಪ್ರಸಂಗಗಳೇ ಹೆಚ್ಚು. ಎಚ್ಚರಿಕೆ. ಇನ್ನಷ್ಟು ಮಾಹಿತಿ ಈ ಒಂದು ಮೂಲ ನಕ್ಷತ್ರದ ಬಗ್ಗೆ ಹೇಳ್ತೇನೆ ಮುಂದಿನ ಭಾಗದಲ್ಲಿ ಕಾದ್ಮೇಲೆ. ಗುರುಜಿ, ಮೂಲ ನಕ್ಷತ್ರದವರ ಒಂದು ವ್ಯಕ್ತಿತ್ವ ಹೇಗಿರುತ್ತೆ, ಯಾರೆಲ್ಲ ಶತ್ರುಗಳು ಯಾರೆಲ್ಲ ಮಿತ್ರರು ಅಂತ ಹೇಳ್ತಾ ಇದ್ರಿ, ಮುಂದೆ ಗುರುಜಿ? ನಿಮಗೆ ಇನ್ನೊಂದು ಅದೃಷ್ಟ ಇದೆ. ಈ ಧನುಸು ರಾಶಿಯಲ್ಲಿ ಆ ಚಂದ್ರ ಕುಳಿತುಕೊಳ್ಳೋದ್ರಿಂದ ಕೇತು ನಕ್ಷತ್ರ ಸಾರದಲ್ಲಿ ಆಕಸ್ಮಿಕವಾಗಿಯೋ ತಿಳಿದೋ ತಿಳಿಯೋದೆಯೋ ನಿಮಗೆ ದೇವರು ಒಂದು ಭಾಗ್ಯ ಕೊಡ್ತಾನೆ. ಎಲ್ರಿಗೂ ಬರೋಲ್ಲ, ಎಲ್ರಿಗೂ ಸಿಗೋಲ್ಲ. ಅದು ಬಾತಿಂಗ್ ಎಟ್ ಗೇಂಜಸ್, ಅಂದ್ರೆ ತೀರ್ಥಕ್ಷೇತ್ರಗಳಲ್ಲಿ ಸ್ನಾನ, ದರ್ಶನ, ಗಂಗಾ ಸ್ನಾನ, ಕಾಶಿ ಯಾತ್ರ. ಚಿಕ್ಕ ವಯಸ್ಸಿಗೆ ಎಲ್ಲ ಕಡೆ ಕಟ್ಕೊಂಡು ಹೋಗುತ್ತೆ. ನಿಮ್ಗೆ ಬೇರೆ ಎಲ್ಲೋ ಹೋಗೋದು ಅನ್ನೋದಕ್ಕಿಂತ ದೇವಸ್ಥಾನಗಳನ್ನು ನೋಡಬೇಕು ಅನ್ನತಕ್ಕಂಥದ್ದು ಅಂದುಕೊಳ್ಳಿ. ನೋಡಿ, ನಿಮ್ಮ ಸಮಸ್ಯೆ ಅರ್ಧ ತೀರ್ತು. ಮನಃಶಾಂತಿ ಸಿಗ್ತಕ್ಕಂಥದ್ದು ತುಂಬಾ ವಿಶೇಷ. ಇನ್ನೊಂದಿದೆ, ಜೀವನದಲ್ಲಿ 2 ಮೆಟ್ಲು ನೀವು ಹತ್ತಲೇಬೇಕು. ಎರಡರಲ್ಲಿ ಒಂದು ಕೋರ್ಟು, ಪೊಲೀಸ್ ಸ್ಟೇಷನ್, ಇಲ್ಲ ಮನೋವ್ಯಾಧಿಗೆ ಸಂಬಂಧಪಟ್ಟಂತ ಒಂದು ಆಸ್ಪತ್ರೆ. ಎರಡರಲ್ಲಿ ಒಂದು ತಗೊಂಡೋಗಿ ಆಸ್ಪತ್ರೆ ಮೆಟ್ಲು ಮಾಡಿಸುತ್ತೆ. ನಿಮಗೊಂದು ಸ್ಟೇಜಲ್ಲಿ ಮನೋರೋಗ ಬಡಿಲೇಬೇಕು. ಎಲ್ಲೋ ಒಂದು ಕುಗ್ಗಿ ಬೀಳಿಸಿ ಕರಗಿಸಿ ಗಂಡಸ್ ಎಂತ ಅವನು ದೊಡ್ಡ ಅಲೆಕ್ಸಾಂಡರ್ ಅನ್ನತಕ್ಕಂಥವನ ಜಾತಕದಲ್ಲೂ ಶನಿ, ಕುಜ, ರಾಹು, ಚಂದ್ರ, ಈ ವಾಸ್ ವೆರಿ ಡಾಮಿನೆಂಟ್. ತುಂಬಾ ತಾಕತ್ತಿನ ಮನುಷ್ಯ ಅನ್ನತಕ್ಕಂಥದ್ದು. ಸೇನಾಪತಿ ಅಂದ್ರೆ ಅಲೆಕ್ಸಾಂಡರ್ ಅಂತಕ್ಕಂಥ ಮಾತು ಹೇಳ್ತವೆ. ಆತ ಕೂಡ ಕಣ್ಣೀರು ಹಾಕ್ತಕ್ಕಂಥ ಸಂದರ್ಭಗಳಿತ್ತು. ಮೂಲ ನಕ್ಷತ್ರ ಪ್ರಭಾವ ಅಂತಕ್ಕಂಥದ್ದು ಈ ಜಾತಕದ ಒಂದು ಮೂಲ ನಕ್ಷತ್ರದವರಿಗೆ ಅವನೆಷ್ಟೇ ದೊಡ್ಡ ಸೇನಾಪತಿ ಆದ್ರೂ, ಗಂಡಸಾದ್ರೂ, ನೀವೆಷ್ಟೇ ದೊಡ್ಡ ಅಧಿಕಾರ ಪಡೆದಿರ್ತಕ್ಕಂಥ ಹೆಣ್ಣು ಮಗಳಾದ್ರೂ ಕಣ್ಣೀರು ಹಾಕುವುದು ತಪ್ಪಿದ್ದಲ್ಲ. ಬಹುದೊಡ್ಡ ವಿಶೇಷವಾದಂಥ ಒಬ್ಬ ಲೇಖಕರು, ಹೆಸರು ಹೇಳಲಿಕ್ಕೆ ನಾನು ಇಷ್ಟಪಡೋದಿಲ್ಲ, ಒಂದು ಕಾಲಘಟ್ಟದಲ್ಲಿ ಒಪ್ಪತ್ತು ಊಟಕ್ಕೂ ಬೊಗಸೆ ಪ್ರೀತಿಗೂ ಕಣ್ಣೀರು ಹಾಕ್ತವ್ರು. ಇವತ್ತು ಅವ್ರ ಸುತ್ತಮುತ್ತಲು ಯಾವ ಮಟ್ಟದ ವೈಭೋಗ, ಯಾವ ಮಟ್ಟದ ಸ್ತ್ರೀ ಸುಖ ನೋಡಿ. ಈ ಕೇತು ನಕ್ಷತ್ರದವ್ರಿಗೆ ಒಂದು ದೊಡ್ಡ ದೌರ್ಬಲ್ಯನೂ ಇರುತ್ತೆ. ಮೂಲ ನಕ್ಷತ್ರದವ್ರಿಗೆ ನೀವು ಬರೀ ಹುಡುಕಾಟವೇ, ಪ್ರೀತಿ ಹುಡುಕಾಟ, ಪ್ರೇಮ ಹುಡುಕಾಟ, ಕಾಮ ಹುಡುಕಾಟ, ದೈವತ್ವ ಹುಡುಕಾಟ, ಎಲ್ಲೆಲ್ಲೋ ಹುಡುಕಾಟ, ಏನೇನೋ ಹುಡುಕಾಡ್ತಾನೆ ಇರ್ತೀರಾ. ಯು ಕೆನಾಟ್ ಸ್ಟಿಕ್ ವಿತ್ ಒನ್ ಥಿಂಗ್. ನಿಮಗೆ ನೋಡಿ, ಸ್ನೇಹಿತರುಗಳು ಒಂದೇ ನಿರಂತರವಾಗಿರೋದಿಲ್ಲ. ಇಲ್ಲ ನೀವಿರಲ್ಲ, ಇಲ್ಲ ಅವ್ರು ಬಿಟ್ಟು ಹೋಗ್ತಾರೆ. ಸಂಗಾತಿ ವಿಚಾರದಲ್ಲೂ ಕೂಡ ಅಂತ ಒಂದು ಅನಾಹುತ ಆಗಿಬಿಡುತ್ತೆ. ನಿಮ್ದು ಹುಡುಕಾಟವೇ, ನಿಮಗೆ ಬೋರಿಂಗ್ ಅನ್ಸುತ್ತೆ ಲೈಫ್ ಬಂದು, ಬೇರೆ ಇನ್ನೇನೋ ಹುಡುಕಾಟ ಮಾಡ್ತೀರಾ. ಆ ಪ್ರಖ್ಯಾತ ಲೇಖಕರು ಇವತ್ತು ಸುತ್ತಮುತ್ತಲು ಆ ತುಂಬಿ ತುಳುಕ್ತಿರ್ತಕ್ಕಂಥದ್ದು. ಅವರು ನಾನು ನೇರವಾಗಿ ಕೇಳಿದೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿ ಪಡೆದಿದ್ದೀರಾ. ಒಂದು ಕಾಲಘಟ್ಟದಲ್ಲಿ ಇವೆರಡೂ ಇರಲಿಲ್ಲ, ಇವತ್ತೆಲ್ಲ ಇದೆ. ಆದರೂ ನಿಮ್ಗಿನ್ನೂ ಆ ಹಳೇದೇ ಯೋಚನೆ ಅಲ್ವಾ ಅಂದ್ರೆ, ಈಗಲೂ ಆ ಹೋಟ್ಲಿಗೆ ಹುಡ್ಕೊಂಡು ಹೋಗ್ತಾನೆ, ಅಲ್ಲೇ ಕುಳಿತುಕೊಂಡು ತಿಂದರೆ ಆ ಫುಟ್ಪಾತಲ್ಲಿ ಐ ಫೀಲ್ ವೆರಿ ಕಂಫರ್ಟಬಲ್. ಕಣ್ಣೀರಲ್ಲ, ಅವತ್ತು ಆನಂದ ಬಾಷ್ಪ ಬರುತ್ತೆ. ವರ್ಷಕ್ಕೊಂದ್ಸಲ ನನ್ನ ಬರ್ಡೇ ದಿನ ಹೋಗ್ತೀನಿ ಅಂತಕ್ಕಂಥದ್ದು ನೋಡಿ. ಅಂತ ಒಂದು ಹುಚ್ಚಾಟಿಕೆ ಇರುತ್ತೆ ಈ ಮೂಲ ನಕ್ಷತ್ರದವರಿಗೆ. ನೀವು ಮೂಲಕ್ಕೆ ಹೋಗ್ತಕ್ಕಂಥವ್ರು ಅಂದ್ರೆ ಏನಾದ್ರೂ ಒಂದು ಸಮಸ್ಯೆ ಬರುತ್ತೆ ಅಂದ್ರೆ ಅದನ್ನ ಬಿಡೋವರೆಗೂ ಬಿಡಲ್ಲ. ತೆಗೆದ್ಬಿಡ್ಬೇಕು ಅನ್ನತಕ್ಕಂಥ ಒಂದು ಭಾವ. ನಾನು ಹೇಳ್ತೇನೆ, ತಿಳಿದುಕೊಂಡಷ್ಟು ನಾವು ದಡ್ಡರಾಗ್ತೀವಿ. ಬುದ್ಧಿವಂತರಲ್ಲ, ದಡ್ಡರಾಗ್ತೀವಿ. ಭಯ ಬಂದ್ಬಿಡುತ್ತೆ. ಅಯ್ಯೋ ಇನ್ನೂ ಇದೆಯಪ್ಪ, ಇನ್ನೂ ಇದೆಯಾ ಅನ್ನತಕ್ಕಂಥದ್ದು. ಅದಕ್ಕೆ ತಿಳಿದಷ್ಟು ಜ್ಞಾನಿ, ತುಂಬಾ ತಿಳಿದುಕೊಳ್ಳುವವನು ಮಹಾ ಅಜ್ಞಾನಿ. ಇದು ನನ್ನ ಅಜ್ಜ ಹೇಳೋರು. ಏನು ತಿಳ್ಕೊಂಡಿದ್ದಿರೋವನೇ ತುಂಬಾ ತುಂಬಾ ದೊಡ್ಡ ಬುದ್ಧಿವಂತ, ಸ್ವಲ್ಪ ತಿಳ್ಕೊಂಡಿರೋನ್ ಜ್ಞಾನಿ, ತುಂಬಾ ತಿಳ್ಕೊಂಡಿರೋನ್ ಅಜ್ಞಾನಿ ಅಂತ. ಯಾಕಂದ್ರೆ ಹಿ ಸ್ಟಾರ್ಟ್ಸ್ ಕ್ವಶನಿಂಗ್ ಥಿಂಗ್ಸ್. ಈ ಮೂಲ ನಕ್ಷತ್ರದ ಅಂಥದ್ದೊಂದು ಸಮಸ್ಯೆ, ತುಂಬಾ ವಿತಂಡವಾದಗಳು ನಿಮ್ಮದು. ನಾನು ಮಾತಾಡಿದ್ದೆ ಸರಿ, ನಿಮಗೆ ಆಗ್ಬಿಡ್ಬೇಕು. ಆತರ ಜಾಸ್ತಿ, ರಭಸ ಜಾಸ್ತಿ, ಸಿಟ್ಟು ಜಾಸ್ತಿ, ಕೋಪ ಜಾಸ್ತಿ, ಬೇಸರ ಜಾಸ್ತಿ, ದಾನ ಜಾಸ್ತಿ. ಏನ್ ಮಾಡ್ತಿರೋ ಗೊತ್ತಾಗೋತಿಲ್ಲ. ನಿಮಗೆ ಒಂದೇ ಒಂದು ರಾಮಬಾಣ ಅಂದ್ರೆ ವಿನಾಯಕನನ್ನ ಅನುಷ್ಠಾನ ಮಾಡ್ಕೊಳ್ಳಿ, ದೇವಿಯನ್ನ ಅನುಷ್ಠಾನ ಮಾಡ್ಕೊಳ್ಳಿ. ಆದ್ರೆ ಮನೆಯಲ್ಲಿ ಮಾತ್ರ ಯಾವುದೇ ಕಾರಣಕ್ಕೂ ಚಾಮುಂಡೇಶ್ವರಿ, ಕಾಳಿಕಾ, ದುರ್ಗಾ ಈ ಥರದ ಫೋಟೋ ವಿಗ್ರಹಗಳು ತಗೊಬಂದು ಪೂಜೆ ಮಾಡೋದು ಇದೆಲ್ಲ ಮಾಡಬೇಡಿ. ಈ ಅಮಾವಾಸ್ಯೆ ಹಿಂದೆ ಮುಂದೆ ದಿನಗಳು ಯಾರ ಹತ್ರ ಮಾತಾಡಕ್ ಹೋಗ್ಬೇಡಿ. ಮನೆ ವಿಚಾರಕ್ಕೋ, ಗಂಡ ಆಗಿದ್ರೆ ಹೆಂಡತಿನ ತೃಪ್ತಿ ಪಡಿಸಲಾರ, ಹೆಂಡತಿ ಆಗಿದ್ರೆ ಗಂಡನ ತೃಪ್ತಿ ಪಡಿಸಲಾರ. ಇದು ನಿಮಗೆ ಕರ್ಮಕ್ಕೆ ತಟ್ಟಿರ್ತಕ್ಕಂಥ ಶಾಪ. ಯಾಕೆ ಅಂದ್ರೆ ನಿಮ್ದು ಗುರು ಇದು. ಎರಡನೇದು, ಮಕ್ಕಳನ್ನ ತೃಪ್ತಿ ಪಡಿಸ್ಲಾರ್ರಿ. ಮಕ್ಕಳನ್ನ ತುಂಬಾ ಪ್ರೀತಿಸೋ ನಿಮಗೆ ಹುಟ್ಟಿದ್ರೆ ಬರೀ ಹೆಣ್ಮಕ್ಳು, ಇಲ್ಲ ಬರೀ ಗಂಡು ಮಕ್ಕಳು.
ಹೆಣ್ಣುಮಗು ಹುಟ್ಟಿದ್ರೆ ಮೊದಲನೇ ಹೆಣ್ಣುಮಗು ನಿಮ್ಮನ್ನು ಪ್ರೀತಿಸೋಷ್ಟು ಯಾರನ್ನೂ ಪ್ರೀತಿಸೋಲ್ಲ. ಬಟ್ ಅಲ್ಲೆಲ್ಲೋ ನೋವಿರುತ್ತೆ, ಅಪಾರ್ಥ ಆಗ್ತಕ್ಕಂಥದ್ದು. ನಿಮ್ಮನ್ನ ಎಲ್ಲರೂ ಮಕ್ಕಳು ಸಮೇತ ಅಪಾರ್ಥ ಮಾಡ್ಕೋತಾರೆ. ಕಾರಣ ಮೈ ಮಮ್ಮಿ ಆಲ್ವೇಸ್ ವರ್ಕ್ಸ್, ಮೈ ಮಮ್ಮಿ ಆಲ್ವೇಸ್ ಕೇರ್ಸ್ ಅಬೌಟ್ ಅದರ್ಸ್. ಅಮ್ಮ ಯಾವಾಗಲೂ ಬೇರೆಯವ್ರು ನೋಡ್ತಾರೆ, ಕೆಲಸ ಮಾಡ್ತಿರ್ತಾರೆ, ನನ್ನ ಕಡೆ ಪ್ರೀತಿ ಇಲ್ವೇನೋ ಅನುರಾಗ ಇಲ್ವೇನೋ ಅಂತ ಒಂದು ಸ್ಟೇಜಲ್ಲಿ ಮಗಳು ಅನ್ಕೋತಾಳೆ. ಇಲ್ಲ ತಂದೆ ಯಾವಾಗ ನೋಡಿದ್ರು ಹೊರಗಡೆನೇ ಇರ್ತಾರೆ, ನಮ್ಮ ಕಡೆ ಗಮನನೇ ಕೊಟ್ಟಿಲ್ಲ ಅಂತ. ನೀವು ಹೊರಗಡೆ ಇರಲಿಲ್ಲ, ಆ ಮಗುಗೆ ಇಷ್ಟು ಒಳ್ಳೆ ಸ್ಥಾನ ಸಿಗ್ತಿರ್ಲಿಲ್ಲ. ಬಟ್ಟೆ ಊಟ ನಿಮಗೆ ಸಿಗಲಾರದ್ದು ನಿಮ್ಮ ಮಕ್ಕಳ ಮೂಲಕ ನೋಡ್ಲಿಕ್ಕೆ ಆಸೆ ಪಡ್ತೀರಾ. ಬಟ್ ಆದರೂ ಆ ಒಂದು ಅಪಾರ್ಥ ಬರ್ತಕ್ಕಂಥದ್ದಾಗುತ್ತೆ. ಹಾಗೆ ಕೆಲವರು ನಿಮ್ಮನ್ನ ಕ್ರೂಕೆಡ್ ಮೈಂಡ್ ಅಂತ ಕೂಡ ಅನ್ಕೋತಾರೆ. ಅಂದ್ರೆ ಕ್ರಿಮಿನಲ್ ಆಕ್ಟಿವಿಟೀಸ್ ಇರ್ತಕ್ಕಂಥ ವ್ಯಕ್ತಿಗಳು. ಇವರೇನೋ ಕುಚಕ್ರ ನಡೆಸ್ತಾರೆ, ಏನೋ ಶಾರ್ಟ್ಕಟ್ ಅಲ್ಲಿ ಹೋಗ್ತಾರೆ, ಏನೋ ಅಡ್ಡದಾರಿ ಹಿಡಿತಾರೆ. ನಿಮಗೊಂದು ಹೇಳಿರ್ತೇನೆ, ಈ ಡ್ರಗ್ಸ್ ಅಡಿಕ್ಟ್, ಈ ಹವಾಲಾ ಕೇಸುಗಳು, ದರೋಡೆ, ಕಳ್ಳರು, ಕೊಲೆಗಾರರು, ಸುಳ್ಳರು, ಸುಡುಗಾಡು ಸಿದ್ದಯ್ಯರು, ಹೌದು, ಅವ್ರ ಜೊತೆಲಿ ಹೋಗಿ ಕುತ್ಕೋತೀರ, ಒಂದೊಂದು ಸಮಯ ಬೂದಿ ಮೆತ್ಕೊಂಡು ಕುತ್ಕೊಬಿಡ್ತೀರಾ. ಈ ಕೇತು ನಕ್ಷತ್ರಕ್ಕೆ ಅಲ್ಲೋಗಿ ಜಪ ಮಾಡಬೇಕು. ನಿಮಗೆ ಮಾಟ ಮಂತ್ರಗಳ ಮೇಲೆ ಬೇಗ ಆಸೆ ಬರುತ್ತೆ, ಇಲ್ಲ ಪ್ರಯೋಗ ನಿಮ್ಮ ಮೇಲೆ ಆಗುತ್ತೆ, ಇಲ್ಲ ಯಾರಾದ್ರೂ ನಿಮಗೆ ಭೀತಿ ತುಂಬಿಸ್ತಕ್ಕಂಥದ್ದಾಗುತ್ತೆ. ಆ ರೀತಿ ಒಂದು ಮನೋವ್ಯಾಧಿಗಳಿಂದಲೂ ಬಳಲ್ತಕ್ಕಂಥದ್ದು ಆಗುತ್ತೆ. ಯಾರು ಏನೋ ಮಾಡಿಬಿಟ್ಟಿದ್ದಾರೆ ಅನ್ನತಕ್ಕಂಥ ಒಂದು ಭಾವ. ಸೊ ಎಚ್ಚರಿಕೆ. ಇಂಥ ಒಂದು ವ್ಯಕ್ತಿಗಳ ಪರಿಸರ ಇದ್ರೆ, ಯಾರಾದ್ರೂ ಕುಡುಕರಿದ್ರೆ, ಡ್ರಗ್ ಅಡಿಕ್ಟ್ಸ್ ಇದ್ರೆ, ಯಾರಾದ್ರೂ ಸೋಷಿಯಲ್ ಆ ಒಂದು ತೊಂದರೆಗಳು ಮಾಡ್ತಿರ್ತಕ್ಕಂಥ ವ್ಯಕ್ತಿಗಳಿದ್ರೆ ಅವರಿಂದ ದೂರ ಇರಲಿಕ್ಕೆ ಪ್ರಯತ್ನ ಮಾಡಿ. ಆದಷ್ಟು ಶುಭ್ರ ವಾತಾವರಣ, ಸಾಯಿ ಮಂದಿರಕ್ಕೆ ಹೋಗಿ, ತುಂಬಾ ವಿಶೇಷ ವಿನಾಯಕ ಜಪ ಮಾಡಿಕೊಳ್ಳಿ. ಅತಿ ಮುಖ್ಯವಾಗಿ ತಾಯಿ ಹತ್ರ ಮಧುರವಾಗಿರಿ, ಕುಟುಂಬವನ್ನ ಪ್ರೀತಿಸಿ, ಸಂಗಾತಿ ವಿಚಾರದಲ್ಲಿ ತಲೆ ಕೆಡಿಸ್ಕೋಬೇಡಿ. ಅವ್ರಿಗೇನ್ ಮಾಡಬೇಕು ಮಾಡಿ, ತಾಯಿಗೆ ಏನ್ ಮಾಡಬೇಕು ಮಾಡಿ. ತುಂಬಾ ಅಟ್ಯಾಚ್ಮೆಂಟ್ ಆದಷ್ಟು ನೀವು ಯು ಆರ್ ಮೋರ್ ಅಟ್ಯಾಚ್ಡ್ ವಿತ್ ಫ್ಯಾಮಿಲಿ. ಹೊರಗಡೆ ಇದ್ರು, ಹೆಂಡತಿ ಏನ್ ತಿಂದ್ರು, ಯಜಮಾನ್ರು ಎಲ್ಲಿ ಹೋದ್ರು, ಎಲ್ಲಿ ಬಂದ್ರು, ಈ ಪಾರ್ಟಿ, ಅದು ಏನಾಗುತ್ತೆ, ತುಂಬಾ ಪ್ರೀತಿ ವಾಕರಿಕೆ ಬರ್ಸ್ಬಿಡುತ್ತೆ. ಆ ವಾಕರಿಕೆ ಬಂದಾಗ ಏನಾಗುತ್ತೆ, ಏನೂ ಬೇಡ ಅನ್ಸ್ಬಿಡುತ್ತೆ. ಆದ್ರಿಂದ ಎದ್ದು ನೀವು ವೈರಾಗ್ಯಕ್ಕೂ ದಾಟಿ ಬಿಡ್ತೀರಾ. ದಿಢೀರಂತ 70 ಆಗಿದ್ರು ಹೋಗ್ಬಿಟ್ಟು ಇನ್ನೊಬ್ಬನ ಮದುವೆ ಆಗ್ಬೇಕು ಅಂತ ಆಸೆನೂ ಬಂದ್ಬಿಡುತ್ತೆ. ಇಂಥ ಒಂದು ಭಾವ ಆಗ್ತಕ್ಕಂಥದ್ದು ಮೂಲ ನಕ್ಷತ್ರ. ಸ್ವಲ್ಪ ನಿಮ್ಮ ಮನೋಕಾಮನೆಗಳನ್ನ ಅಂಕುಶದಲ್ಲಿ ಇಟ್ಕೊಳ್ಳಿ. ಅಂಥದನ್ನ ಪ್ರಚೋದಿಸ್ತಕ್ಕಂಥ ವ್ಯಕ್ತಿಗಳಿದ್ರು ಅವರಿಂದ ದೂರವಿರಿ. ಆದಷ್ಟು ಶಾಂತ ರೀತಿಯ ಜೀವನ ನಡೆಸಲಿಕ್ಕೆ ಮಾಡಿ. ವೆರಿ ಸಿಂಪಲ್. ಧ್ಯಾನ ನಿಮಗೆ ತುಂಬಾ ಅತಿ ಮುಖ್ಯ. ನೀವು ಮೌನಕ್ಕೆ ನಿಂತರೆ ನಿಮಗಿಂತಲೂ ಮೌನಿ ಇಲ್ಲ, ಮೌನಕ್ಕೆ ನಿಂತು ಬಿಡಿ. ಆ ಮೌನವೇ ನಿಮ್ಮ 100 ಪ್ರಶ್ನೆಗಳಿಗೆ ಉತ್ತರ ಕೊಡುತ್ತೆ. ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಬೇರೆಯವ್ರ ಹತ್ರ ಹೋಗಬೇಡಿ, ಇನ್ನಷ್ಟು ನಿಮ್ಮನ್ನ ಕ್ರಾಸ್ ರೋಡ್ ಮಾಡಿರ್ತಾರೆ. ಎಚ್ಚರಿಕೆ. ಒಳ್ಳೆದಾಗ್ಲಿ. ಗುರೂಜಿ ಅವರು ಹೇಳುವಂತಹ ರಾಶಿ ಫಲಗಳನ್ನ ಓದ್ಬೇಕು ಅಂದ್ರೆ ಯಾವ ಪತ್ರಿಕೆಯನ್ನ ನೀವು ಕೊಂಡ್ಕೊಳ್ಬೇಕು ತಮ್ಮೆಲ್ರಿಗೂ ತಿಳಿದಿದೆ, ವಿಜಯವಾಣಿ ಅಲ್ವಾ, ಕೊಂಡು ಓದಿ ಅಂತ ಹೇಳ್ತಾ, ಗುರುಜಿ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಗುರುಜಿ? ಖಂಡಿತ. ದಿನ ಭವಿಷ್ಯಕ್ಕೂ ಮೊದಲು ನಾನು ಹೇಳಿದ್ದೆ, ಕೆಲವ್ರಿಗೆ ಮನೋವ್ಯಾಧಿ, ಅದರಲ್ಲೂ ಕೇತು ನಕ್ಷತ್ರ, ಬುಧನ್ ನಕ್ಷತ್ರ, ಬುಧ ಅಂದ್ರೆ ಆಶ್ಲೇಷ ನಕ್ಷತ್ರ, ಈ ಜ್ಯೇಷ್ಠ ನಕ್ಷತ್ರ, ರೇವತಿ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವರಿಗೆ, ಕೇತು ನಕ್ಷತ್ರ, ಅಶ್ವಿನಿ ನಕ್ಷತ್ರ, ಮಖ ನಕ್ಷತ್ರ, ಮೂಲ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವರಿಗೆ, ರಾಹು ನಕ್ಷತ್ರ, ಆರುದ್ರ ನಕ್ಷತ್ರ, ಸ್ವಾತಿ ನಕ್ಷತ್ರ, ಶತಭಿಷ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವರಿಗೆ, ಚಿತ್ತ ನಕ್ಷತ್ರ, ಮೃಗಶಿರ ನಕ್ಷತ್ರ, ಧನಿಷ್ಠ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವರಿಗೆ, ಶನಿ ನಕ್ಷತ್ರ, ಈ ಒಂದು ಉತ್ತರ ಭಾದ್ರ ನಕ್ಷತ್ರ, ಪುಷ್ಯ ನಕ್ಷತ್ರ, ಅನುರಾಧ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವರಿಗೆ, ಆಮೇಲೆ ಚಂದ್ರ ನಕ್ಷತ್ರ, ಹಸ್ತ ನಕ್ಷತ್ರ, ಶ್ರವಣ ನಕ್ಷತ್ರ, ರೋಹಿಣಿ ನಕ್ಷತ್ರ, ಈ 3 ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೂ ಕೂಡ ಏನಾದ್ರೂ ಒಂದು ಮನೋವ್ಯಾಧಿ, ಮನೋಕಾಯಿಲೆ, ನೋವು, ಸಂಕಟ, ಬಾಧೆ ಅನ್ನೋದು ಬಾಧಿಸಲೇಬೇಕು. ಹೀಗೆ ಮಾಡಿದ್ರು ಕೂಡ ಅಂಥವ್ರು ಏನ್ ಮಾಡ್ಬೇಕು ಅಂದ್ರೆ, ಮಕ್ಕಳಿಗೆ ಒಂದು ವಿಶೇಷವಾದಂಥ ನೈವೇದ್ಯ ಇದ್ದು, ದೇವರಿಗೆ ಸೀಬೆ ಹಣ್ಣು ಇಟ್ಟು ಪೂಜೆ ಮಾಡಿ ಮಕ್ಕಳಿಗೆ ಕೊಡ್ಲಿಕ್ಕೆ ಪ್ರಯತ್ನ ಮಾಡಿ. ಮಕ್ಕಳು ತಿನ್ನಬೇಕು ಖುಷಿ ಖುಷಿಯಾಗಿ ಆ ಸೀಬೆ ಹಣ್ಣು. ನೋಡಿ, ಆ ಮನೋವ್ಯಾಧಿ ದೂರ ಆಗುತ್ತೆ. ಹಾಗೆ ದೇವರಿಗೆ ನೈವೇದ್ಯಕ್ಕಿಟ್ಟು, ವಿನಾಯಕನಿಗೆ ಮುಖ್ಯವಾಗಿ, ಇಲ್ಲ ದೇವಿಗೆ ನೈವೇದ್ಯಕ್ಕಿಟ್ಟು ನೀವು ಕೂಡ ಒಂಚೂರು ತಿನ್ನಿ, ಸೀಬೆ ಹಣ್ಣು ತಿಂದು ನೋಡಿ. ನನಗೂ ಇದೆ, ನನ್ನದು ಕೂಡ ಈ ನಕ್ಷತ್ರಗಳಲ್ಲಿ ಒಂದು ನಕ್ಷತ್ರ ಕೂಡ ನಂದು ಕೂಡ. ನಾನು ತಿಂತೇನೆ, ತುಂಬಾ ಖುಷಿ ಕೊಡುತ್ತೆ ನನಗೆ. ಆಪಲ್ ತಿಂದ್ರು ಕೂಡ, ಸೇಬು ತಿಂದ್ರು ಕೂಡ ಖುಷಿ ಇದೆಯೋ ಇಲ್ವೋ, ತಿನ್ನೋದೇ ಇಲ್ಲ ಸೇಬು, ವೆರಿ ರೇರ್. ಇಷ್ಟನೂ ಆಗೋದಿಲ್ಲ, ಬೇಕಿದ್ದಾಗಿರ್ಲಿಲ್ಲ, ಈಗಿದೆ ತಿನ್ನೋಕ್ಕಿಷ್ಟ ಇಲ್ಲ. ಸೊ ಆಗ ತಿಂತ ಇದ್ದಂಥ ಸೀಬೆ ಹಣ್ಣೆ ಈಗಲೂ ಕೊಟ್ಟು ತರಿಸ್ಕೊಬಂದು ಹಿಟ್ಕೊಂಡು ಪೆಟ್ಟಿಗೆನಲ್ಲಿ ಇಟ್ಕೊಂಡು ತಿಂತೇನೆ ಖುಷಿಯಾಗಿ. ಅದ್ರ ಜ್ಯೂಸ್ ಮಾಡಿಸ್ಕೊಂಡು ತಿಂತೇನೆ, ಸೀಬೆ ಹಣ್ಣಿನ ಜ್ಯೂಸ್.
ತೃಪ್ತಿ ಕೊಡ್ತಕ್ಕಂಥದ್ದು. ಆ ಮನೋವ್ಯಾಧಿಗೆ, ಆ ಡಿಪ್ರೆಷನ್, ಎಲ್ಲೋ ಒಂಟಿತನ, ಎಲ್ಲೋ ಕೊರಗು ಎಲ್ಲ ಇದ್ರೂ ಇಲ್ಲದ ಕಡೆ ಮನಸ್ಸು ಪಯಣ ಮಾಡಿಸ್ತಕ್ಕಂಥದ್ದು, ಆ ಒಂದು ದೋಷದಿಂದ ಹೊರಗಡೆ ಬರ್ತಕ್ಕಂಥದಕ್ಕೆ ಒಳ್ಳೇದಾಗುತ್ತೆ. ಇರ್ಲಿ, ಇವತ್ತಿನ ದಿನ ಭವಿಷ್ಯಕ್ಕೆ ಬಂದ್ಬಿಡೋಣ. ಅನುರಾಧ ನಕ್ಷತ್ರ ಮಹಾ ನಕ್ಷತ್ರ. ವಿಶೇಷವಾಗಿ ಹೇಗಿದೆ, ಯಾರ್ಯಾರಿಗೆ ಮಹಾ ಆಗುತ್ತೋ ಇಲ್ಲ ಕುತ್ತು ತರುತ್ತೋ ಅಂತ ನೋಡೋಣ. ಮೇಷರಾಶಿ, ಸುಖಸ್ಥಾನಾಧಿಪತಿ ಅಷ್ಟಮದಲ್ಲಿದ್ದಾನೆ. ಅದು ಶನಿ ಭಾವದಲ್ಲಿ ಒಂಥರ ಮಂಕೆ, ನಿದ್ರೆ, ನಿಮ್ಮ ಕೆಲಸ ಕಾರ್ಯ, ಓಡಾಟ, ಸುತ್ತಾಟ, ಉದ್ಯೋಗ, ವಿದ್ಯಾಭ್ಯಾಸ ಈ ಎಲ್ಲ ಇವತ್ತು ಒಂಥರ ತಳ್ಳೋ ಗಾಡಿ, ಎಳೆದು 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 ನಡೆದಂಥ ಒಂದು ಭಾವ ಅನಿಸುತ್ತೆ. ಏನೋ ಡಿಪ್ರೆಷನ್ ಆಗಿಬಿಡ್ತೀರ. ಯಾವುದೋ ಒಂದು ಹಿರಿಯರು ಯಾರಾದರೂ ಇದ್ದರೆ ಮನೆಯಲ್ಲಿ ಅವ್ರ ಆರೋಗ್ಯ ಏನಾದರೂ ಏರ್ಪೇರಾಗೋದು, ಇಲ್ಲ ನಿಮ್ಮದು ಯಾವುದಾದ್ರೂ ಹಳೆ ಪಿತ್ರಾಜಿತ ಆಸ್ತಿ ತಗಾದೆ ಕಿರಿಕಿರಿ ಏನಾದರೂ ಇದ್ದರೆ ಉಲ್ಪಣಿಸ್ತಕ್ಕಂಥದ್ದು ಆಗುತ್ತೆ. ಎಚ್ಚರಿಕೆ. ವೃಷಭ ರಾಶಿ, ತಾಕತ್ತಿನ ದಿನ ಇವತ್ತು. ಕೊಡೋದು ತಗೊಳ್ಳೋದು ಶುಭ ಕಾರ್ಯ ವಿಳಂಬ ಆದರೂ ಕೂಡ ನಡೆಯುತ್ತೆ. ನಿಮಗೆ ಶನಿ ಬಂದು ಯೋಗಕಾರಕ. ಶನಿ ನಕ್ಷತ್ರದಲ್ಲೇ ಚಂದ್ರನಿದ್ದಾನೆ. ಏನಾದರೂ ಮದುವೆ ಆಗದವರು, ಡೈವರ್ಸ್ಗಳು, ವಿಡೋಸ್, ಏನಾದರೂ ಸಪ್ರೇಷನ್ ಈ ಥರದ್ದೊಂದು ಪ್ರಭಾವದಲ್ಲಿರ್ತಕ್ಕಂಥವ್ರಿಗೆ ವಿಶೇಷವಾಗುತ್ತೆ. ನಿಮ್ಮ ಪರವಾಗಿ ಅನುಕೂಲವಾಗ್ತಕ್ಕಂಥ, ಅನುಕೂಲ ಸಿಂಧೂಕರವಾಗಿರ್ತಕ್ಕಂಥ ದಿನ. ಇನ್ನು ಮಿಥುನ ರಾಶಿ, ವಿಶೇಷವಾಗಿ 6ನೇ ಮನೆಯಲ್ಲಿದ್ದಾನೆ ಚಂದ್ರ. ಅದು ಅಷ್ಟಮಾಧಿಪತಿ ಪ್ರಭಾವ. ವಿಪರೀತ ಹರ್ಷನೂ ಉಂಟು. ಏನಾದರೂ ಆರೋಗ್ಯ ಏರ್ಪೇರಿದ್ರೆ ಹೆಚ್ಚು ಕಡಿಮೆ ಆಗ್ಬಿಡುತ್ತಪ್ಪ. ವಿಪರೀತ ಪ್ರಯಾಣ ಮಾಡಬೇಡಿ. ವಿಪರೀತ ಅಧಿಕಾರ, ಅಂತಸ್ತು, ದುಡ್ಡು, ಪದವಿ, ಪ್ರತಿಷ್ಠಾ ಈ ಥರದ್ರಲ್ಲಿರೋರಿಗೆ ಸ್ವಲ್ಪ ಬಳಲುವಿಕೆ, ಅನಾರೋಗ್ಯದಲ್ಲಿ ಏರುಪೇರು, ವಿಪರೀತ ಒತ್ತಡ ಆಗ್ತಕ್ಕಂಥದ್ದಾಗುತ್ತೆ. ನೋಡಿ, ಇರೋದು ಒಂದು ಹೊಟ್ಟೆ, ಒಂದು ಜೀವನ, ಯಾಕೆ ಬೇಕು ಅಷ್ಟು ಟೆನ್ಷನ್? ಜಬಾಯಿಗ ತಬ್ ದೇಖೆಂಗೆ, ಬಂದಾಗ ನೋಡ್ಕೊಳ್ಳೋಣ. ಏನು ಕಟಕ ರಾಶಿ, ಪಂಚಮದಲ್ಲಿರ್ತಕ್ಕಂಥ ಚಂದ್ರ ಶನಿ ಭಾವ. ಏನೋ ಮಂಕು, ಎಲ್ಲದ ಯೋಚನೆ ಮಾಡ್ಕೋತೀರಾ, ಭಯ ಬೀಳ್ತೀರಾ. ಮಕ್ಕಳದು ಆಲ್ರೆಡಿ ಫೆಬ್ರವರಿ ಎಕ್ಸಾಮ್ಸ್ ಇದೆಯಲ್ಲಪ್ಪ, ಸೀಟಿಗೆ ಹೆಂಗೆ ಹಾಕ್ತಾರೋ, ಕ್ಯಾಟ್ಗೆ ಹೆಂಗೆ ರೆಡಿ ಆಗ್ತಾರೋ ಅನ್ನತಕ್ಕಂಥ ಆತಂಕ. ಮುಂದೆ ಕಾಲೇಜ್ ಡೇ ಸ್ಟಾರ್ಟ್ ಆಗುತ್ತೆ, ಸ್ಕೂಲ್ ಡೇ ಸ್ಟಾರ್ಟ್ ಆಗುತ್ತೆ. ಆ ರಜದಲ್ಲಿ ಹೆಂಗೆ ನಿಭಾಯಿಸೋದು, ಅವ್ರ ಫೀಸ್ಗಳು ಹೆಂಗೆ ರೆಡಿ ಮಾಡೋದು, ಅಡ್ಮಿಷನ್ ಫೀಸು, ಡೊನೇಷನ್ಸು, ಇಲ್ದಿದ್ದೆಲ್ಲ ಟೆನ್ಷನ್. ಜಬ್ ಕಲ್ ಆಯ್ಗ ತಬ್ ದೇಖೆಂಗೆ. ನಾಳೆ ಬಂದಾಗ ನೋಡ್ಕೊಳ್ಳೋಣ. ಇವತ್ತಿಗೆ ನೆಮ್ಮದಿ ಆಗಿದ್ದೀರಾ? ಇರಿ, ನಾಳೆಗಳ ಚಿಂತೆ ಬೇಡ. ನೆನ್ನೆ ಅನ್ನೋದು ನಿಮ್ಮ ಕೈಯಲ್ಲಿ ಇಲ್ಲ. ಇನ್ನು ಸಿಂಹರಾಶಿ, ಸುಖಭಾವದಲ್ಲಿರ್ತಕ್ಕಂಥ ಚಂದ್ರ. ಉದ್ಯೋಗದಲ್ಲಿ ಸ್ವಲ್ಪ ನೆಮ್ಮದಿಕರ ದಿನ. ಉದ್ಯೋಗದಲ್ಲಿ ಏನಾದರೂ ಪ್ರಮೋಷನ್, ಪೊಸಿಷನ್, ಟ್ರಾನ್ಸ್ಫರ್ ಏನಾದರೂ ಪ್ರಯತ್ನ ಮಾಡಬೇಕು ಅಂದರೆ ಪ್ರಯತ್ನ ಮಾಡಿ. ಭೂಮಿ ಏನಾದರೂ ಒಂದು ಸಣ್ಣ ಪುಟ್ಟದ್ದು ಮನೆ ಬದಲಾಯಿಸ್ಕೊಳ್ಳೋದು, ಲೀಸ್ಗೆ ಹಾಕ್ಕೊಳ್ಳೋದು, ಬಾಡಿಗೆ ಮನೆ ಬದಲಾಯಿಸ್ಕೊಳ್ಳೋದು ಆ ಥರದ ಯೋಚನೆಗಳಿದ್ರೆ ಪ್ರಯತ್ನ ಮಾಡಿ. ಚೆನ್ನಾಗಿದೆ. ಹಾಗೆ ಮನೆ ಕಟ್ಟಿಸ್ತಿದ್ರೆ ಏನಾದರೂ ಟೈಲ್ಸ್ ತಗೊಳ್ಳೋದು, ವುಡ್ ತಗೊಳ್ಳೋದು ಈ ಥರದ ಒಂದು ವಿಚಾರಗಳಿಗೆ ಓಡಾಟ ಮಾಡಬೇಕು. ಪ್ರಯತ್ನ ಮಾಡಿ. ಏನೋ ಒಂದು ಸಣ್ಣ ಪುಟ್ಟ ಓಡಾಟ ಆಗುತ್ತೆ. ಸ್ಟ್ರೆಸ್ ಅನ್ನಿಸ್ತಕ್ಕಂಥದ್ದು ಅನಿಸುತ್ತೆ. ಆತಂಕಕ್ಕೊಳಗಾಗಬೇಡಿ. ಕನ್ಯಾ ರಾಶಿ, ಆರೋಗ್ಯ ಚೇತರಿಕೆ. ಉದ್ಯೋಗದಲ್ಲಿ ಒಂಥರ ಸಮಾಧಾನಕರ ದಿನ. ವಿದ್ಯಾರ್ಥಿಗಳಿಗೆ ಒಂಚೂರು ಪರಿಶ್ರಮ, ಓದ್ಕೊಳ್ಳೋಣ ಬಿಡು, ನಾಳೆ ಮಾಡ್ಕೊಳ್ಳೋಣ ಬಿಡು ಅನ್ನತಕ್ಕಂಥ ಒಂದು ಭಾವಕ್ಕಾಗ್ತೀರಾ? ನೋ. ನಾಳೆ ನಾಳೆಗೆ, ನೆನ್ನೆ ನೆನ್ನೆಗೆ, ಇವತ್ತು ಈ ದಿನ, ಈ ಕ್ಷಣ ನಮ್ಮದು. ಈ ಕ್ಷಣ ಒಂಚೂರು ಊಟ ಮಾಡ್ತೀವಲ್ವಾ, ಬೆಳಿಗ್ಗೆ ಎದ್ದ ತಕ್ಷಣ, ಸ್ನಾನ ಮಾಡಿದ ತಕ್ಷಣ, ಪೂಜೆ ಆಗಿದ ತಕ್ಷಣ ತಿಂಡಿ ತಿಂತೇವೆ. ಸೊ ಸೇಮ್ ವೇ ವಿದ್ಯಾರ್ಥಿಗಳು ಇವತ್ತು ಮುಖ್ಯವಾಗಿ ಆ ಬುಧ ಕುಂಭರಾಶಿಯಲ್ಲಿದ್ದಾನೆ. ವಿಶೇಷ ಒಂಚೂರು ಓದ್ಕೊಳ್ಳೋದು, ಓದಿದ್ದನ್ನು ಬರೆಯೋದು ಮಾಡಿ. ಕನ್ಯಾ ರಾಶಿಯವರು ಮುಖ್ಯವಾಗಿ. ಇನ್ನು ತುಲಾ ರಾಶಿ, ಪಂಚಮದಲ್ಲಿರ್ತಕ್ಕಂಥ ಬುಧ, ಲಗ್ನದಲ್ಲಿರ್ತಕ್ಕಂಥ ಒಂದು ಶನಿ ರಾಹು, 2ನೇ ಮನೆಯಲ್ಲಿ ಚಂದ್ರ. ಸ್ವಲ್ಪ ಈ ಒಂದು ರಕ್ಷಣಾ ಇಲಾಖೆ, ಪೊಲೀಸ್ ಇಲಾಖೆ, ರೈಲ್ವೆ ಇಲಾಖೆ ಇಂತಹವುಗಳಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥವರಿಗೆ ಭರ್ಜರಿ ಬೇಟೆನೂ ಉಂಟು, ಒತ್ತಡನೂ ಉಂಟು, ಟೆನ್ಷನ್ನೂ ಇರುತ್ತೆ. ಈ ಪೊಲೀಸ್ ಇಲಾಖೆ, ಈ ಮಿಲಿಟರಿ ಇಲಾಖೆ, ಗೃಹ ರಕ್ಷಣಾ ಇಲಾಖೆ, ಅಗ್ನಿಶಾಮಕ ಇಲಾಖೆಗೆ ಮೈ ತುಂಬ ಕೆಲಸ ಇವತ್ತು. ಆಂಬ್ಯುಲೆನ್ಸ್ ಡಿಪಾರ್ಟ್ಮೆಂಟ್ನಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಕೂಡ ಇವತ್ತು ನೋಡಿ ಬೇಕಾದ್ರೆ ಈ ಶನಿ ರಾಹು, ಅದ್ರ ಮುಂದ್ಗಡೆ ಚಂದ್ರ, ನಿದ್ದೆನಲ್ಲೋ ಕುಡಿದೋ ಯಾರಾದ್ರೂ ಕಳ್ಳರು ಸಿಕ್ಕಾಕೋತಾರೆ, ಭರ್ಜರಿ ಬೇಟೆ ಸಿಕ್ಕಾಕೊಳ್ಳುತ್ತೆ, ಆಕ್ಸಿಡೆಂಟ್ಗಳು ಸಿಕ್ಕಾಬಟ್ಟೆ ಆಗ್ತಕ್ಕಂಥದ್ರ ಒಂದು ಪ್ರಭಾವ ಕಾಣಿಸುತ್ತೆ. ನೋಡಿ, ಚಂದ್ರನ ಕುಜ ಕೇಂದ್ರ, ಆ ಕುಜ ಧನಿಷ್ಠ ನಕ್ಷತ್ರ ಭಾವದಲ್ಲಿದ್ದಾನೆ. ಯಾವುದಾದ್ರೂ ದಗಾ ಮೋಸ, ಈ ಶೇರ್ ಮಾರ್ಕೆಟಿನಲ್ಲೋ ಈ ಡೂಪ್ಲಿಕೇಟಿಂಗ್ ಮಾಡಿನೋ, ಫೋರ್ಜರಿ ಮಾಡಿನೋ, ಹೆಚ್ಚು ಕಡಿಮೆ ಮಾಡಿ ದೋಸ್ತಕ್ಕಂಥ ಕಳ್ಳರು ಇವತ್ತು ಯಾರಾದರೂ ಸಿಕ್ಕಾಕೋತಾರೆ. ಅಂತ ಒಂದು ಪ್ರಭಾವ ಇವತ್ತು ತುಲಾ ರಾಶಿಗೆ ಈ ಬೇಟೆ ಆಡ್ತಕ್ಕಂಥದ್ದು. ವೃಶ್ಚಿಕ ರಾಶಿ, ಬಹು ವಿಶೇಷವಾಗಿ ನೆಮ್ಮದಿಯ ದಿನ, ನಿದ್ರೆ ಮಾಡೋ ದಿನ, ಆರಾಮವಾಗಿರ್ತಕ್ಕಂಥ ದಿನ, ವಿಶೇಷ ಊಟ, ವಿಶೇಷ ನಿದ್ದೆ ಅಂತಕ್ಕಂಥದ್ದು ಅನ್ಸುತ್ತೆ. ಸ್ವಲ್ಪ ಟೆನ್ಷನ್ ಇರ್ತೀರ, ಪ್ರಯಾಣಗಳಲ್ಲಿ ಎಚ್ಚರಿಕೆ. ಭೂಮಿ ಮನೆ ವಾಹನ ಖರೀದಿಯಲ್ಲಿ ಪ್ರಗತಿ. ಧನುಸು ರಾಶಿ, ಸ್ವಲ್ಪ ಸ್ವಂತ ಕಾರ್ಯಗಳಲ್ಲಿ ವಿಳಂಬ,
ಉದ್ಯೋಗದಲ್ಲಿ ತುಂಬಾ ಒತ್ತಡ, ಮಕ್ಕಳ ವಿಚಾರದಿಂದ ನೋವು ತಿಂತಕ್ಕಂಥದ್ದಾಗುತ್ತೆ. ಮಕರ ರಾಶಿ ಶತ್ರು ಪಲಾಯನ, ಮಾಡತಕ್ಕಂಥ ರಾಜಕೀಯ ಕೆಲಸ, ಅಧಿಕಾರ, ಉದ್ಯೋಗ, ವಿದ್ಯಾಭ್ಯಾಸ ಎಲ್ಲದರಲ್ಲೂ ಪ್ರಗತಿ. ಕುಂಭರಾಶಿಯ ಟೆಕ್ನಿಷಿಯನ್ಸ್, ಟೆಕ್ನಿಕಲ್ ಓದ್ತಿರ್ತಕ್ಕಂಥವ್ರು, ಡಾಕ್ಟರ್ಸು, ಇಂಜಿನಿಯರ್ಸು, ಅಸ್ಟ್ರೋನಾಟ್ಸು, ಸೈಂಟಿಸ್ಟ್, ರಿಸರ್ಚ್ ಅನಾಲಿಸಿಸ್ಟ್, ವಿಶೇಷವಾದಂಥ ಹೆಸರು, ಖ್ಯಾತಿ, ಪ್ರಖ್ಯಾತಿ. ಇನ್ನು ಮೀನರಾಶಿ ತಂದೆ ವಿಚಾರದಲ್ಲೊಂದೇನಾದ್ರೂ ನೋವು, ಭೂಮಿ ವಿಚಾರದಲ್ಲೊಂದು ನೋವು, ಭ್ರಾತೃಗಳ ವಿಚಾರದಲ್ಲಿ ನೋವು, ಪ್ರಯಾಣಗಳಲ್ಲಿ ನೋವು, ವಿದ್ಯಾಭ್ಯಾಸದಲ್ಲಿ ನೋವು, ಮಿಕ್ಕಂತೆ ಇವತ್ತ್ಯಾಕೋ ನಿಧಾನ ಅನ್ನಿಸ್ತಕ್ಕಂಥದ್ದು ಅನ್ಸುತ್ತೆ. ಏನೋ ಆಗ್ಲಿ, ನಡೀಲಿ, ಚಲ್ತಿ ಕಾ ನಾಮ್ ಗಾಡಿ ಹೇ ಅನ್ನತಕ್ಕಂಥದ್ದು ಮುಖ್ಯ ನಿರ್ಧಾರ ತಗೋಬೇಡಿ. ಏನಾದರೂ ಹುಳಿ ಹೆಂಡ ಅಭ್ಯಾಸಗಳಿದ್ರೆ, ಇಲ್ಲ ಏನಾದರೂ ಡಾಕ್ಟ್ರು, ಮೆಡಿಸಿನ್ಸು, ಆಪರೇಷನ್ಸು, ಸರ್ಜರಿ ಇವತ್ತು ಒಳ್ಳೆಯದಲ್ಲ. ಟ್ಯಾಬ್ಲೆಟ್ಸ್ ಏನಾದ್ರು ತಗೋಬೇಕಾದ್ರೆ ಎಕ್ಸ್ಪೈರಿ ಆಗಿದೆ, ಸ್ವಲ್ಪ ನೋಡಿಕೊಂಡು ಮಾಡ್ಕೊಳ್ಳಿ. ಎಚ್ಚರಿಕೆ, ಮುಖ್ಯ ನಿರ್ಧಾರ ತಗೋಬೇಡಿ. ಭಾಗ್ಯಸ್ಥಾನದಲ್ಲಿ ಚಂದ್ರ ಇದ್ರು, ಶನಿ ಭಾವ, ಆ ಶನಿ ಅಷ್ಟಮದಲ್ಲಿದ್ದಾನೆ, ರಾಹು ಪ್ರಭಾವಕ್ಕೆ ಮಾಟ ಮಂತ್ರ ತಂತ್ರ ಪ್ರಯೋಗ ಆಗ್ತಕ್ಕಂಥದ್ದು ಆಗಿಬಿಡುತ್ತೆ. ಎಚ್ಚರಿಕೆ. ಇದಿಷ್ಟು ದ್ವಾದಶ ರಾಶಿಗಳ ಫಲಾನುಫಲ. ಎಲ್ಲರಿಗೂ ಒಳ್ಳೆಯದಾಗಲಿ. ವಿಜಿ, ಧನ್ಯವಾದಗಳು ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ. ವೀಕ್ಷಕರೇ, ಹೊತ್ತಾಗಿದೆ, ಮತ್ತೆ ನಾಳೆ ಸಿಗೋಣ. ನಮಸ್ಕಾರ. ಬ್ರಹ್ಮಾನಂದ ಓಂಕಾರ